ನೋಡ್ರಿ ಸೆಕೆಂಡ್ ಈಸಿಯೆಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಮಿರರ್ ಇಮೇಜಸ್ ಅಂತಂದ್ ಹೇಳ್ತೀವಿ. ಅವ್ನು ಏನಾದ್ರೂ ಕೊಡ್ಲಿ, ಸೊ ಡೈಗ್ರಾಮ್ಸ್ ಗಳನ್ನ ಕೊಡಬಹುದು ಅಥವಾ ಅಕ್ಷರಗಳನ್ನ ಕೊಡಬಹುದು ಆಪಲ್ ಅಂತಂದ್ ಹೇಳ್ಬಿಟ್ಟು, ಅಥವಾ ಏನಾದ್ರೂ ಕೊಡಬಹುದು. ಈ ತರ ಕೊಟ್ಬಿಟ್ಟು ಏನಂತಂದ್ ಹೇಳಿದ್ರೆ ಇಲ್ಲೊಂದ್ ಮಿರರ್ ಇಡ್ತಾನ, ಇದ್ರದ್ದು ಮಿರರ್ ಇಮೇಜ್ ನ ಕಂಡಿಡಿ ಅಂತಂದ್ ಹೇಳ್ತಾನೆ. ಅವಾಗ ನಾವ್ ಏನ್ ಮಾಡ್ಬೇಕು, ಈ ತರ ಪೇಪರ್ ಇರುತ್ತೆ, ಎಲ್ರು ತಗೊಂಡಿದಿರಿ? ಯಾರು ತಗೊಳ್ಳಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಪೇಪರ್ ತಗೊಳ್ರಿ ಸೈಡ್ಗೆ. ಅದಾದ ನಂತರ ಅದನ್ನ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಇಲ್ಲಿ ಪೇಪರ್ ಇರುತ್ತಲ್ಲ, ಇದನ್ನ ಸ್ವಲ್ಪ ಹಿಂಗ್ ಹರ್ಕೊಡ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ಅಲ್ಲೇ ಏನಂತಂದ್ ಹೇಳಿದ್ರೆ ಅದ್ರ ಮೇಲೆ ಬರೀರಿ. ಸೊ ನೀವೇನ್ ಬರೀಬೇಕು, ಇಷ್ಟು ಪೇಪರ್ ತಗೊಂಡಿರಿ ಅಂತ ಅನ್ಕೊಳ್ರಿ. ಇವಾಗ ಇಷ್ಟು ಪೇಪರ್ ಆಯ್ತಾ, ಇಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ ಹೇಳಿದ್ರೆ ಆಪಲ್ ಅಂತಂದ್ ಹೇಳಿ ಬರ್ಕೋ, ಕ್ಲಿಯರ್ ಆಗಿ ಬರ್ಕೋಬೇಕು. ಜೋರಾಗಿ ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ತಿದ್ದಿ ಬರೀರಿ ಅದನ್ನ, ಹಿಂದ್ಗಡೆ ಮೂಡ್ಬೇಕು ಸ್ವಲ್ಪ ಅದು. ಆ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ತಿದ್ದಿ ಬರಿಬೇಕು ಆಪಲ್ ಅಂತಂದ್ ಹೇಳ್ಬಿಟ್ಟು. ಈ ತರ ತಿದ್ದಿ ಬರೆದ ನಂತರ ಇಲ್ಲೇನೇ ಮಾರ್ಕ್ ಮಾಡಿರ್ತಾನಲ್ಲ, ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಮಿರರ್ ಅಂತಂದ್ ಅನ್ಕೋಬೇಕು. ಅವಾಗ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಏನ್ ನೀವು ಗೆರೆ ಹೊಡೆದಿರ್ತೀರಲ್ಲ, ಅವಾಗ ಅದನ್ನ ಮಡಚ್ಕೊಳ್ಬೇಕು. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಮಡಚ್ಬೇಕು. ಮಡಚಿದ ನಂತರ ನಿಮ್ಗೆ ಏನಾಗತ್ತೆ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದು ಪೇಪರ್ ಸಿಗುತ್ತೆ, ಇಷ್ಟು ಸಿಗತ್ತೆ. ಬಟ್ ಆದ್ರೆ ಇಲ್ಲಿ ಹಿಂದ್ಗಡೆ ಮೂಡಿರುತ್ತೆ ಗೊತ್ತಾ, ಇಲ್ಲಿ ಹಿಂದ್ಗಡೆ ಮೂಡಿರುತ್ತೆ. ಆ ಮೂಡಿರೋದ್ನ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ಸರಿ ತಿದ್ಕೋಬೇಕು. ಅವಾಗ ಇನ್ನೊಂದು ಏನ್ ಸಿಗತ್ತೆ ಅಂತಂದ್ ಹೇಳಿದ್ರೆ ಇದನ್ನ ಓಪನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ಅಕ್ಷರಗಳು ಮೂಡಿರ್ತಾವ, ಅದನ್ನ ಕರೆಕ್ಟ್ ಆಗಿ ನೀವು ಮಾರ್ಕ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಮಿರರ್ ಇಮೇಜ್ ಸಿಗುತ್ತೆ. ನಾನು ಇವಾಗ ಟ್ರೈ ಮಾಡ್ತೀನಿ ನೋಡ್ರಿ ನಿಮ್ ಜೊತೆಗೆ. ಯಾರಿಗ ಅರ್ಥ ಆಗ್ಲಿಲ್ಲ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಮಿರರ್ ಇಮೇಜ್. ನೀವು ಕೂಡ ಏನಂತಂದ್ ಹೇಳಿದ್ರೆ ನಾನು ಹೇಳ್ತಾ ಹೋಗ್ತೀನಿ. ಈಗ ಏನೈತಿ ನಿಮ್ದು ಪೇಪರ್ ಐತೆ, ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪೇಪರ್ ಐತಲ್ಲ ಉದ್ದಾಗಿ. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿ ಈ ರೀತಿಯಾಗಿ ಬರ್ಕೊಡ್ರಿ, ಲಿಯೋಪಾರ್ಡ್ ಅಂತಂದ್ ಹೇಳ್ಬಿಟ್ಟು ಈ ರೀತಿಯಾಗಿ ಕರೆಕ್ಟ್ ಆಗಿ ಬರ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಏನ್ ಕೊಟ್ಟಿದ್ದಾನಲ್ಲ ಮಿರರ್ನು ಕೂಡ ಹಾಕೋಬೇಕು. ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮಡಚ್ಬೇಕು. ಎಲ್ರು ಕರೆಕ್ಟ್ ಆಗಿ ಪೇಪರ್ ಅಲ್ಲಿ ಬರ್ಕೊಡ್ರಿ, ನಾನು ಕೂಡ ಪೇಪರ್ ಅಲ್ಲಿ ಬರ್ಕೊಂತೀನಿ ಇವಾಗ. ಸೊ ನಾನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಪೇಪರ್ ಅಲ್ಲಿ ಬರೆದು ತೋರಿಸ್ತೀನಿ. ನೀವು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಬರ್ಕೋಬೇಕು. ಸ್ವಲ್ಪ ದೊಡ್ಡ ದೊಡ್ಡದಾಗೆ ಬರೀರಿ ನಡೀತೈತಿ, ಚಿಕ್ಕದಾಗಿ ಬರೋದಕ್ಕಿಂತನೂ ಏನಪ್ಪಾ ಅಂತಂದ್ ಹೇಳಿದ್ರೆ ದೊಡ್ಡ ದೊಡ್ಡದಾಗೆ ಬರೀರಿ. ಸೊ ಇಲ್ಲಿ ನೋಡ್ರಿ, ನಾನೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರಿಗೂ ನಾನ್ ಫೋಟೋ ಕಾಣಿಸ್ತಾ ಇದ್ದೇನಲ್ಲ, ಅಲ್ಲಿ ನೋಡ್ರಿ ನಾನು ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ಕೊಂಡು, ಸೊ ಈ ರೀತಿಯಾಗಿ ಮಿರರ್ ಅನ್ನ ನಾನು ಹಾಕೊಂಡೆ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬರೆದ್ ಬಿಟ್ಟು ಮಿರರ್ ಅನ್ನ ಹಾಕೊಂಡಿದೀನಿ. ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಅದನ್ನ ಒಳಗಡೆ ಮಡಿಸ್ತೀನಿ. ಸೊ ಒಳಗಡೆ ಮಡಚಿದ ನಂತರ ನೋಡ್ರಿ, ಈ ತರ ನಾನು ಒಳಗಡೆ ಮಡಚಿದ ನಂತರ ಸೊ ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಅದ್ರ ಹಿಂದ್ಗಡೆ, ಸೊ ನಿಮ್ಗ್ ಪೇಪರ್ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಹಿಂದ್ಗಡೆ ಮೂಡಿರುತ್ತ, ಅಕ್ಷರ ಮೂಡಿರುತ್ತ. ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ಸಾರಿ ಜೋರಾಗಿ ತಿದ್ಕೋಬೇಕು. ಇವಾಗ ನೀವು ಏನ್ ಮಾಡ್ಕೋಬೇಕು, ಜೋರಾಗಿ ತಿದ್ಕೋಬೇಕು. ಸ್ವಲ್ಪ ಜೋರಾಗಿ ತಿದ್ಕೊಡ್ರಿ, ಏನಾಗಂಗಿಲ್ಲ. ಏನ್ ಕರೆಕ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು 10 ರಿಂದ 15 ಸೆಕೆಂಡ್ ಅಲ್ಲಿ ಏನಂತಂದ್ ಹೇಳಿದ್ರೆ ಇದನ್ನ 100% ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಜೋರಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ತಿದ್ಕೊಳ್ರಿ. ತಿದ್ಕೊಂಡ್ ನಂತರ ಇಲ್ಲಿ ನೋಡಿರ್ಬೋದು ನೀವು, ತಿದ್ಕೊಂಡ್ ನಂತರ ನನ್ಗೆ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಅಕ್ಷರಗಳು ಮೂಡಿದಾವ, ನಿಮ್ಗೆ ಕಾಣಿಸಂಗಿಲ್ಲ. ಬಟ್ ಅದ್ರ ನಿಮ್ ಪೇಪರ್ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನಾನು ಜೋರಾಗಿ ತಿದ್ದಿದ್ದಕ್ಕೆ ನನಗೆ ಏನಂತಂದ್ ಹೇಳಿದ್ರೆ ಅಕ್ಷರಗಳು ಕಾಣಿಸ್ತಿದಾವ. ಆ ಅಕ್ಷರಗಳ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ಬರ್ಕೋಬೇಕು ನೀವು. ಅಕ್ಷರಗಳ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ಸರಿ ಬರ್ಕೊಡ್ರಿ. ಬರ್ಕೊಂಡ್ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಸಿಗುತ್ತಲ್ಲ ಆನ್ಸರ್, ಅದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಆಪ್ಷನ್ ಒಳಗಡೆ ಎಲ್ಲಿ ಐತೆ ಅಂತ ನೋಡ್ಬೇಕು. ಸೊ ತುಂಬಾ ಇಂಪಾರ್ಟೆಂಟ್ ಆಗತ್ತ ನೋಡ್ರಿ. ಸೊ ಇಲ್ಲಿ ನಾನು ಬರ್ಕೊಂಡ್ ನಂತರ ನನಗೆ ಇಲ್ಲಿ ಏನ್ ಬಂದೈತಲ್ಲ ಉಲ್ಟಾ, ಇಲ್ಲಿ ನೋಡ್ರಿ ಇಲ್ಲಿ ಗೆರೆ ಹಾಕಿದೇನಲ್ಲ, ಗೆರೆ ಹಾಕಿದ ನಂತರ ಈ ಕಡೆ ಬಂದಿದ್ದೇನೈತಲ್ಲ, ಅದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗಿರುತ್ತೆ. ಟ್ರೈ ಮಾಡ್ರಿ ಎಲ್ರು. ಸೊ ಯಾವ್ದು ಆನ್ಸರ್ ಕರೆಕ್ಟ್ ಆಗಿರುತ್ತೆ ನೋಡ್ರಿ. ನಿಮ್ಗೆಲ್ರಿಗೂ ಆನ್ಸರ್ ಏನ್ ಬಂದಿರತ್ತ ಅಂತಂದ್ ಹೇಳಿ ನಾನು ಬರ್ದಿರ್ತೀನಿ, ಎಲ್ರು ಚೆಕ್ ಮಾಡ್ರಿ. ಬಂದೈತೆ ಅಂತಂದ್ ಹೇಳಿದ್ರೆ ಎಸ್ ಅಂತಂದ್ ಹೇಳ್ರಿ, ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದು ಟ್ರೈ ಮಾಡೋಣ. ನಿಮಗ್ ಮಿರರ್ ಇಮೇಜ್ ಏನ್ ಬಂದಿರತ್ತಪ್ಪ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಡಿ ಬಂದಿರತ್ತ ಫಸ್ಟ್ಗೆ. ಅದಾದ ನಂತರ ಈ ರೀತಿಯಾಗಿ ಆರ್ ಬಂದಿರತ್ತ, ಆಮೇಲೆ ಈ ರೀತಿಯಾಗಿ ಎ ಬಂದಿರತ್ತ, ಆಮೇಲೆ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಪಿ ಬಂದಿರತ್ತ, ಆಮೇಲೆ ಓ ಬಂದಿರತ್ತ, ಆಮೇಲೆ ಈ ರೀತಿಯಾಗಿ ಇ ಬಂದಿರತ್ತ, ಆಮೇಲೆ ಎಲ್ ಬಂದಿರತ್ತ. ಸೊ ಈ ಆಪ್ಷನ್ ಎಲ್ಲೈತೆ ಅಂತ ನೋಡ್ಕೋಬೇಕು. ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 10-15 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಎಲ್ರಿಗೂ ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ ಈ ತರ ಪೇಪರ್ ಅಲ್ಲಿ ಬರ್ಕೊಂಡ್ರೆ, ಸೊ ಬರ್ಕೊಂಡ್ ನಂತರ ಇದೇ ಒಂದ್ ಪೇಪರ್ ಅಂತ ಅನ್ಕೊಡ್ರೆ, ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಒಳಗಡೆ ಇರ್ಬೇಕು. ಮಡಚಿದ ನಂತರ ಇದ್ರ ಹಿಂದ್ಗಡೆ ಏನ್ ಅಕ್ಷರ ಮೂಡಿರ್ತಲ್ಲ ಅದನ್ನ ಜೋರಾಗಿ ತಿದ್ದಿದೆ. ಅವಾಗ ಈ ಪೇಜ್ ಅಲ್ಲಿ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಅಕ್ಷರ ಮೂಡಿರ್ತೋ ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ಕರೆಕ್ಟ್ ಆಗಿ ತಿದ್ಕೊಂಡೆ. ಅವಾಗ ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಆನ್ಸರ್ ಬಂತು. ಎಲ್ರಿಗೂ ಆನ್ಸರ್ ಬಂದೈತಾ? ಟ್ರೈ ಮಾಡಿದೀರಾ? ಎಲ್ರಿಗೂ ಆನ್ಸರ್ ಬಂದೈತಿ ಪ್ರತಿಯೊಬ್ರು? ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಅದೇ ತರ ಸೇಮ್ ಬರ್ಕೊಡ್ರಿ, ಏನ್ ಪರವಾಗಿಲ್ಲ. ಇವತ್ತೊಂದ್ ದಿನ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ಈಸಿಯಾಗಿ ಬರುತ್ತಿಲ್ಲ. 2 ಮಾರ್ಕ್ಸ್ ಈಸಿಯಾಗಿ
ಎಲ್ರು ಹೇಳ್ತಾರೆ ಸರ್ ನಮ್ದು ಎಕ್ಸಾಮ್ ಟಫ್ ಐತ್ರಿ ಅಂತಂದೇಳಿ. ಎಕ್ಸಾಮ್ ಬರ್ಯಾಕ್ ಆಗಂಗಿಲ್ಲ, ಕ್ವಶನ್ಸ್ಗಳು ಟಫ್ ಇದಾವ್, ಯಾವ ಹೆಂಗ್ ಬೇಕಾದಂಗ್ ಕೊಡ್ಲವ್. ಸೇಮ್ ಹೆಂಗ್ ಮಾಡ್ಬೇಕು, ಪೇಪರ್ ತಗೋಬೇಕು, ಪೇಪರ್ ತಗೊಂಡ್ ಅದನ್ನ ಬರ್ಕೊಳ್ಬೇಕು. ನಾನು ಒಂದ್ಸರಿ ಹೇಳ್ತೀನಿ ನೋಡ್ರಿ, ಸ್ಕ್ರೀನ್ ಮೇಲೆ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಪೇಪರ್ ಅಂತ ಅನ್ಕೊಡ್ರಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಪೇಪರ್ ಇದು. ಈ ಪೇಪರ್ ಮೇಲೆ ಇದನ್ನ ಕರೆಕ್ಟ್ ಆಗಿ ದೊಡ್ಡದಾಗಿ ಸ್ವಲ್ಪ ಅಕ್ಷರದಲ್ಲಿ ಬರ್ಕೊಡ್ರಿ. ಬರ್ಕೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ಮಿಡಲ್ ಅಲ್ಲಿ ದೊಡ್ಡ ಗೆರೆ ಎಳ್ದ್ಬಿಟ್ಟು ಈ ರೀತಿಯಾಗಿ ಬರ್ಕೊಡ್ರಿ. ಸೊ ಇದು ಒಳಗಡೆ ಇರೋಂಗ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಈ ಪ್ಲೇಸ್ ಅಲ್ಲಿ ಮಡಿಚಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದ್ರ ಹಿಂದ್ಗಡೆ ಏನಂತಂದ್ ಹೇಳಿದ್ರೆ ತಿದ್ದಬೇಕು. ತಿದ್ದಿದ ನಂತರ ಒಂದು ಆನ್ಸರ್ ಬರುತ್ತೆ. ಅದನ್ನ ನಾನು ಹೇಳ್ತೀನಿ ಯಾವ್ದು ಬರುತ್ತೆ ಅಂತಂದ್ ಹೇಳಿ, ಟ್ರೈ ಮಾಡ್ರಿ ನೋಡೋಣ. ನಾನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ಜೊತೆಗೆ ಟ್ರೈ ಮಾಡ್ತೀನಿ. ಎಸ್, ಎಲ್ರಿಗೂ ಬರುತ್ತಾ ಆನ್ಸರು? ಎಲ್ರು ಮಾಡಿದ್ರ? ಎಲ್ರು ಏನಂತಂದ್ ಹೇಳಿದ್ರೆ ನಾಳೆಗೆ ನಂದು ಟೆಲಿಗ್ರಾಮ್ ಅಲ್ಲಿ ಯಾರ್ಯಾರು ವಾಟ್ಸ್ಆಪ್ ನಂಬರ್ ಐತೆ ಪ್ರತಿಯೊಬ್ರು ಏನಂತಂದ್ ಹೇಳಿದ್ರೆ ಆ ಫೋಟೋಸ್ ಗಳನ್ನ ಒಂದೇ ಕಡೆ ಇಟ್ಬಿಟ್ಟು ಎಲ್ರು ಏನಂತಂದ್ ಹೇಳಿದ್ರೆ ಆ ಫೋಟೋಸ್ ಗಳನ್ನ ಕಳಿಸ್ಬೇಕು ನನಗೆ. ಎಲ್ರು ಮಾಡಿದಾರೋ ಇಲ್ಲ ಅಂತಂದ್ ಹೆಂಗ್ ಗೊತ್ತಾಗೋದು ನನ್ಗ? ಪ್ರತಿಯೊಬ್ರು ಕಳಿಸ್ಬೇಕಾ? ಯಾರು ಕಳ್ಸಂಗಿಲ್ಲ ಅವ್ರನ್ನ ಏನಂತಂದ್ ಹೇಳಿದ್ರೆ ಗ್ರೂಪ್ ಇಂದ ತೆಗಿತಾನೆ. ನೋ ಮರ್ಸಿ, ಯಾವುದೇ ರೀತಿಯ ಮರ್ಸಿ ಇರಂಗಿಲ್ಲ. ಒಂದು ಮಾಡ್ಬೇಕು ಇಲ್ಲ ಸಾಯ್ಬೇಕು. ಹುಡುಗರೇ ಆಗಿರ್ಲಿ ಹುಡುಗಿರೇ ಆಗಿರ್ಲಿ, ಜಾಬ್ ಆಗ್ಬೇಕಾ ಬೇಡ ನಿಮ್ಗೆ? ಎಸ್, ನಿಮ್ಗೆ ಆನ್ಸರ್ ಏನ್ ಬಂದಿರುತ್ತೆ ಅಂತಂದ್ ಹೇಳ ಇವಾಗ. ಇಲ್ಲಿ ನೋಡ್ರಿ ಏನ್ ಬಂದಿರುತ್ತ, ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಎನ್ ಬಂದಿರುತ್ತ ನೋಡ್ರಿ. ಎನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬಂದಿರುತ್ತ. ಆಮೇಲೆ ಎ ಬಂದಿರುತ್ತ, ಆಮೇಲೆ ಐ ಹಿಂಗ್ ಬಂದಿರುತ್ತ, ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಆರ್ ಬಂದಿರುತ್ತೆ ಈ ರೀತಿಯಾಗಿ, ಆಮೇಲೆ ಯು, ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಲಾಸ್ಟ್ ಗೆ ಡಿ ಈ ರೀತಿಯಾಗಿ ಬಂದೈತಿ. ಎಲ್ರಿಗೂ ಬಂದೈತಾ? ನಾನು ಇನ್ನೂ ಬೇಕಾದ್ರೆ ಟೈಮ್ ಕೊಡ್ತೀನಿ ಟ್ರೈ ಮಾಡಕ್. ಬಂದೈತೆ ಎಲ್ರಿಗೂ? ಎಸ್, ವೆರಿ ಗುಡ್. ಈಸಿ ಆಯ್ತಾ? ಹಾ, ಈಸಿ ಐತಲ್ಲ? ಆರಾಮಾಗಿ ಈಸಿ ಟ್ರಿಕ್. ನೀವ್ ಅಲ್ಲೇನ್ ಪೇಪರ್ ಹರಿಯೋದ್ ಬೇಡ. ಅವ್ರೇನ್ A4 ಶೀಟ್ ಕೊಟ್ಟಿರ್ತಾರಲ್ಲ, ಆ A4 ಶೀಟ್ ಮೇಲೆ ಮೇಲ್ಗಡೆ ಬರೋದ್ಬಿಟ್ಟು ಅದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಮಡ್ಚೋದ ಹಿಂದ್ಗಡೆ, ಅದು ಗೊತ್ತು ಆಗಂಗಿಲ್ಲ. ಎಸ್, ದೊಡ್ಡ ಪೇಪರ್ನೇ ಒಂದ್ ಸ್ವಲ್ಪ ಮುಂದ್ಗಡೆ ಮಡಿಚ್ಬಿಟ್ಟು ಒಂದ್ಸರಿ ತಿದ್ದೋದು. ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಕ್ಷರ ಬಂದ್ಬಿಟ್ಟಿರ್ತದ. ನೀವ್ ಎಷ್ಟು ಸ್ಪೀಡ್ ಆಗಿ ಮಾಡ್ತೀರಿ ನೋಡ್ರಿ, ನನಗಿಂತ ಸ್ಪೀಡ್ ಆಗಿ ಮಾಡ್ತೀರಿ. ನೋಡೋಣ ಯಾರು ಸ್ಪೀಡ್ ಆಗಿ ಮಾಡ್ತಾರೆ ಇದನ್ನ. ಟ್ರೈ ಮಾಡ್ರಿ ನೋಡೋಣ. ಸೊ ಏನೇನ್ ಮಾಡ್ಕೋಬೇಕು, ಫಸ್ಟ್ ಗೆ ಪೇಪರ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿ ಜೋರಾಗಿ ಸ್ವಲ್ಪ ತಿದ್ದಿ ಬರ್ಕೊಡ್ರಿ. ಮತ್ತೊಂದ್ಸರಿ ತಿದ್ದೋದು ಬೇಡ. ನೀವು ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ ಹೇಳಿದ್ರೆ ತಿದ್ದಿ ಬರಿಬೇಕು. ಅದನ್ನ ತಿದ್ದಿ ಬರದ್ರಿ ಅಂತಂದ್ ಹೇಳಿದ್ರೆ ಬಂದ್ಬಿಡತ್ತ. ಎಸ್, ನೋಡ್ರಿ ಏನ್ ಬರುತ್ತಾ ಆನ್ಸರು? ಎಲ್ರಿಗೂ ಆನ್ಸರ್ ಬಂದಿರ್ಬೇಕು ಇವಾಗ. ಪಕ್ಕಾ ಬರುತ್ತಾ? ಎಸ್, ವೆರಿ ಗುಡ್. ನಮ್ದು ಆನ್ಸರ್ ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರ, ಈಗ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿ ಪೇಪರ್ ಐತೆ. ಇಲ್ಲಿ ನಮ್ದು ಆನ್ಸರ್ ಏನ್ ಬಂದಿರತ್ತಂದ್ರೆ ನೀವು ತಿದ್ದಿದಾಗ ಈ ರೀತಿಯಾಗಿ ಪಿ ಬಂದಿರುತ್ತ. ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಎಸ್ ಬಂದಿರತ್ತ, ಆಮೇಲೆ ಎ ಬಂದಿರತ್ತ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಡಬ್ಲ್ಯೂ ಬಂದಿರುತ್ತೆ. ಎಲ್ರಿಗೂ ಬಂದೈತಾ? ಎಲ್ರಿಗೂ ಬಂದೈತೇನ್ರೋ? ವೆರಿ ಗುಡ್, ಕ್ಲಿಯರ್. 4 ಮಾರ್ಕ್ಸ್ ಬಂತಾ? ನಿನ್ನೆ ಕ್ಲಾಸಿಂದ 2 ಮಾರ್ಕ್ಸ್, ಈದ್ 2 ಮಾರ್ಕ್ಸ್. ನೀವು ನಿದ್ದಾಗಿದ್ರು ಕೂಡ ಬರೀತೀರಿ ಎಲ್ರು. ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ ಎಲ್ರು ಮೆಸೇಜ್ ಹಾಕ್ಬೇಕು. ಅಲ್ಲಿ ಹುಡುಗರ ಜೊತೆ ಮಾತಾಡ್ನ, ಹುಡುಗಿಯರ ಜೊತೆ ಮಾತಾಡ್ನ, ಮನ್ಯಾಗ ಮಾತಾಡ್ನ ಅಲ್ಲ, ಇಲ್ಲಿ ಮಾತಾಡ್ಬೇಕು. ಅವ್ರ ಜೊತೆ ಮಾತಾಡ್ರೆ ಟೈಮ್ ಪಾಸ್ ಆಗತ್ತೆ. ಇಲ್ಲಿ ಮಾತಾಡ್ರಿ ಅಂತಂದ್ ಹೇಳಿದ್ರೆ ವಿದ್ಯೆ ಬರುತ್ತೆ, ಮಾರ್ಕ್ಸ್ ಬರುತ್ತೆ. ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಹೇಳ್ಬೇಕು. ಇನ್ನೊಂದ್ಸರಿ ಹೇಳ್ತೇನೆ, ಇನ್ನು ಲೋಕಲ್ದಾಗ ಹೇಳ್ತೇನೆ. ಕ್ಲಿಯರ್ ಎಲ್ರಿಗೂ? ನಿನ್ನೆದು ಕ್ಲಾಸ್ ಅಪ್ಲೋಡ್ ಮಾಡಿದೀನಿ ನೋಡಪ್ಪ, ಲಿಂಕ್ ಬಿಟ್ಟಿರ್ತೀನಿ. ಇನ್ನೊಂದ್ಸರಿ ಬಿಟ್ಟಿರ್ತೀನಿ. ಕೆಲವೊಂದ್ ಜನರಿಗೆ ಹಿಂದಿನ ಚಾರ್ಟ್ಸ್ ಹಿಸ್ಟ್ರಿ ಕಾಣಿಸಿಲ್ಲ, ಎಲ್ಲಾನು ರಿಮೂವ್ ಮಾಡಿದೀನಿ ಇವಾಗ. ಇನ್ನೊಂದ್ಸರಿ ಏನಂತಂದ್ ಹೇಳಿದ್ರೆ ಕ್ಲಾಸಸ್ ಗಳನ್ನ ಬಿಡ್ತೀನಿ. ನಿಮ್ಗೆ ಎಲ್ರಿಗೂ ಏನಂತಂದ್ ಹೇಳಿದ್ರೆ ನಿನ್ನೆ ಕ್ಲಾಸದ್ದು ಕೂಡ ರೆಕಾರ್ಡೆಡ್ ಇರುತ್ತೆ, ನೋಡ್ರಿ ಅದನ್ನ. ಎಸ್, ಇದನ್ನ ಸಾಲ್ವ್ ಮಾಡ್ತೀರಿ? ಟ್ರೈ ಮಾಡ್ರಿ. ನೀವ ಟ್ರೈ ಮಾಡ್ಬೇಕು ಇವಾಗ. ನಿಮ್ಗೆ ಟೈಮ್ ಕೊಡ್ತೀನಿ. ಸ್ವಲ್ಪ ಯಾರಾದ್ರೂ ಕಾಲ್ ಮಾಡಿದ್ರ ಮಾತಾಡು, ಕಾಲ್ ಕಟ್ ಮಾಡ್ಕೊಂಡು ಹೋಗು. ಎಲ್ರಿಗೂ ಬಂತ? ಆಪ್ಷನ್ ಎ ಬರುತ್ತಾ?
ಪಕ್ಕ ಎಲ್ರು ಮಾಡಿದಿರಿ, ನಾಳೆ ಫೋಟೋ ಕಳಿಸ್ತಿರಲ್ಲ ಪ್ರತಿಯೊಬ್ರು. ವೆರಿ ಗುಡ್. ಸೊ ನಾವ್ ಏನ್ ಮಾಡಿದೀವಿ ಇವಾಗ, ಸರ್ ಈ ತರ ನಮ್ದು ಪೇಪರ್ ಇತ್ರಿ, ನಾನ್ ಏನ್ ಮಾಡಿದ್ನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸರ ಮಂಕಿ ಅಂತಂದ್ ಬರ್ದೆ. ಮಂಕಿ ಅಂತ ಬರದ್ ಈ ರೀತಿಯಾಗಿ ಗೆರೆ ಎಳೆದ್ಬಿಟ್ಟು ಅದನ್ನ ಮಡಚಿನ್ರಿ ಸರ್. ಮಡಚಿದ ನಂತರ ಹಿಂದ್ಗಡೆ ತಿದ್ಕೊಂಡೆ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಬರುತ್ತೆ ಇಲ್ಲಿ ಸರ್, ವಾಯ್ ಈ ತರನೇ ಬರುತ್ತ. ಅದಾದ ನಂತರ ಸರ್ ಇ ಬರುತ್ತ. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತ, ಕೆ ಬರುತ್ತ. ಆಮೇಲೆ ನೆಕ್ಸ್ಟ್ ಎನ್ ಬರುತ್ತ. ಎನ್ ಹಿಂಗೆ ಅಲ್ಲ. ಅದಾದ ನಂತರ ಓ, ಆಮೇಲೆ ಲಾಸ್ಟ್ ಹಿಂಗೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಎ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗತ್ತ. ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೇಮ್ ಇದೇ ತರ ಬೇರೆ ಬೇರೆ ಟೈಪ್ಸ್ ಗಳನ್ನು ಕೂಡ ನಾನು ಮಾಡಿದೀನಿ, ಆಲ್ರೆಡಿ ವಿಡಿಯೋ ಆಯ್ತಾ. ಆ ವಿಡಿಯೋವನ್ನ ನಾನು ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ರೂಪ್ ಅಲ್ಲಿ ಲಿಂಕ್ ಹಾಕ್ತೀನಿ. ಆ ಲಿಂಕ್ ಅನ್ನು ಕೂಡ ಏನಂತಂದ್ ಹೇಳಿದ್ರೆ ನೋಡಿ ಇವತ್ತಿಗೆ ಮುಗಿಸ್ಕೊಂಡ್ಬಿಡ್ಬೇಕು ಅದನ್ನ. ನೀವು ಸ್ಪೀಡ್ ಆಗಿ ನೋಡ್ತಿರೋ ಅಥವಾ ಏನ್ ಮಾಡ್ತಿರೋ ಗೊತ್ತಿಲ್ಲ, ಎಲ್ಲಾ ಕ್ವಶನ್ಸ್ ಗಳನ್ನ ನೋಡ್ಕೋಬೇಕು. ಎಷ್ಟ್ ಟ್ರೈ ಮಾಡ್ರಿ ಇದನ್ನ, ನಾನು ಕೂಡ ಟ್ರೈ ಮಾಡ್ತೀನಿ ನಿಮ್ ಜೊತೆಗೆ. ಫಸ್ಟ್ ಏನ್ ಮಾಡ್ಬೇಕು, ಒಂದ್ ಪೇಪರ್ ನ ತಗೊಂಡಿರ್ತಿರಲ್ಲ, ಆ ಪೇಪರ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿ ಈ ರೀತಿಯಾಗಿ ಬರ್ಕೊಂಡು ಮಡಿಚ್ಬಿಟ್ಟು ತಿದ್ದಬೇಕು. ಎಸ್, ಯಾವ್ದು ಬರುತ್ತ ನಿಮ್ಗೆ ಎಲ್ಲಾನು ಏನಂತಂದ್ ಹೇಳಿದ್ರ ಒಂದ್ ಅಕ್ಷರ ನೋಡಿದ ತಕ್ಷಣ ಗೊತ್ತಾಗತ್ತೆ ಯಾವ್ದು ರಾಂಗ್ ಐತಿ ಯಾವ್ದು ಕರೆಕ್ಟ್ ಐತಿ ಅಂತಂದ್ ಹೇಳಿ. ಬಟ್ ಅದ್ರ ನೀವ್ ಎಲ್ಲಾನು ಮಾಡಿದ್ರೆ ಒಂದ್ 5 ಸೆಕೆಂಡ್ ಜಾಸ್ತಿ ತಗೊಳತ್ ಅಷ್ಟ ಟೈಮ್. ಯಾಕಂದ್ರೆ ನಮ್ಗೆ 2 ಮಾರ್ಕ್ಸ್ ಅನ್ನೋದು, ಇವನ್ 1 ಮಾರ್ಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತ ಲೈಫ್ ಒಳಗಡೆ, ಅದು ಎಕ್ಸಾಮ್ ಒಳಗಡೆ. ಕೆಲವು ಜನರಿಗೆ ಗೊತ್ತಿರುತ್ತೆ 1 ಮಾರ್ಕ್ಸ್ ಹೋದ್ವಿ ಸರ, 2 ಮಾರ್ಕ್ಸ್ ಹೋದ್ವಿ ಅಂತಂದ್ ಹೇಳಿ ಆ ಫೀಲಿಂಗ್ ಏನಿರುತ್ತೆ ಅಂತಂದ್ ಹೇಳಿ ಗೊತ್ತಿರುತ್ತಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಮಾರ್ಕ್ಸ್ ಗಳು ಎಲ್ಲಿ ಜಾಸ್ತಿ ಬರ್ತಾವಲ್ಲ ಅಂತ ಟೈಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಒಂದ್ ಸ್ವಲ್ಪನೂ ಮಿಸ್ಟೇಕ್ ಮಾಡಬಾರ್ದು. ನನಗಿಂತ ಸ್ಪೀಡ್ ಆಗಿ ಮಾಡ್ತಿರಲ್ರೋ, ನಾನೇ ಸ್ಲೋ ಆಗಿ ಮಾಡ್ತಿದ್ದೀನಿ. ನಂಗೂ ವಯಸ್ಸಾಗೈತೆ ಅದಕ್ಕೆ. ಎಸ್, ಆನ್ಸರ್ ಏನ್ ಬರತ್ತಪ್ಪ ಅಂತಂದ್ ಹೇಳಿದ್ರ ನೋಡ್ರಿ, ಎಲ್ರಿಗೂ ಬಂದೈತಿಲ್ ನೋಡ್ರಿ ಕರೆಕ್ಟ್ ಆಗಿ. ಸೊ ಈ ಪೇಪರ್ ಅಲ್ಲಿ ನಾನು ಮಾಡಿದ್ದೆ ನೋಡ್ರಿ, ನಾನು ತೋರಿಸ್ತೀನಿ ನಿಮ್ಗ. ಸರ್ ಸುಳ್ಳು ಹೇಳತ್ತಾರ ಅಂತಂದ್ ಹೇಳಿ ಜಸ್ಟ್ ನಮ್ಗ ಆನ್ಸರ್ ಈ ರೀತಿಯಾಗಿ ಬರುತ್ತೆ. ಟಿ ಯು, ಅದಾದ ನಂತರ ನೆಕ್ಸ್ಟ್ ಎನ್, ಎ, ಇ, ಪಿ. ಈ ರೀತಿಯಾಗಿ ಬಂತ ಆನ್ಸರ್ ಎಲ್ರದು, ಬಂತೇನ್ರೋ? ವೆರಿ ಗುಡ್. ನೆಕ್ಸ್ಟ್ ಮಾಡೋಣ. ಇನ್ನು ಯಾರಿಗಾದ್ರೂ ಡೌಟ್ ಐತನಾ? ಇದ್ರ ಕೇಳ್ರಿ, ಏನಾದ್ರೂ ಡೌಟ್ ಐತನಾ? ಯಾರಿಗಾದ್ರೂ ಏನಾದ್ರೂ ಡೌಟ್ ಐತಾ? ನೀವು ನಿದ್ದಿಗಣ್ಣಾಗ ಎದ್ದು ಮಾಡ್ರು ಕೂಡ 4 ಮಾರ್ಕ್ಸ್ ಬರ್ತಾವಲ್ಲ ನಿಮ್ಗೆ. ಹಂಗ ಏನಪ್ಪಾ ಅಂತಂದ್ ಹೇಳಿದ್ರೆ ನನಗ್ ಬರುತ್ತಂತಂದ್ ಹೇಳ್ಬಿಟ್ಟು ಅದಕ್ಕೆ ನೀವು ಇದು ತೋರ್ಸಂಗಿಲ್ಲ. ಈಗ ಕೆಲವೊಂದ್ ಟೈಮ್ ಹೆಂಗಾಗತ್ತಂತಂದ್ ಹೇಳಿದ್ರೆ ಆ ಹಿರಿಯರ್ ಹೇಳ್ತಾರ ಈಸಿ ಇರುತ್ತ, ನನ್ಗಿದ್ ಬರ್ತೈತಿ ಅಂತಂದ್ ಹೇಳ್ಬಿಟ್ಟು ನಾವು ಗಮಂಡಿ ತೋರ್ಸಕ್ ಹೋದ್ವಿ ಅಂತಂದ್ ಹೇಳಿದ್ರ, ಅಟಿಟ್ಯೂಡ್ ತೋರ್ಸಿದ್ವಿ ಅಂತಂದ್ ಹೇಳಿದ್ರ ಅವಾಗ ಏನಾಗತ್ತೆ ಹೇಳಿ, ನಮ್ಗ ದೊಡ್ಡ ಲಾಸ್ ಆಗತ್ತೆ. ನಾವೆಲ್ಲಾದ್ರೂ ಇದು ಬಾಳ ಈಸಿ ಐತಿ, ಇವ್ ಏನ್ ಮಾಡಂಗಿಲ್ಲ ನಮ್ಗ, ಸುಮ್ನೆ ಬೈದ್ ಬಿಡೋಣ, ಜಗಳ ಮಾಡೋಣ ಡೈಲಿ. ಸೊ ಈ ತರ ಎಲ್ಲಾದ್ರೂ ಅನ್ಕೊಂಡ್ರಿ ಅಂತಂದ್ ಹೇಳಿದ್ರ ಒಂದ್ ವಸ್ತುವನ್ನ ಅಥವಾ ಒಂದು ವಿಷಯವನ್ನ ಅದನ್ನ ತುಂಬಾ ಈಸಿಯಾಗಿ ತಗೊಂಡು ಅದಕ್ಕೆಲ್ಲಾದ್ರೂ ಅಟಿಟ್ಯೂಡ್ ತೋರಿಸಿದ್ರಿ ಅಂತಂದ್ ಹೇಳಿದ್ರಿ ಅಂತಂದ್ ಹೇಳಿದ್ರೆ ಅದ್ ನಿಮ್ಮನ್ ಫೇಲ್ ಮಾಡುತ್ತೆ. ಸೊ ಇದು ತುಂಬಾ ಈಸಿ ಐತೆ ಅಂತ ಅನ್ನಂಗಿಲ್ಲ, ತುಂಬಾ ಟಫ್ ಐತೆ ಅನ್ನಂಗಿಲ್ಲ. ಸೊ ಅದಕ್ಕೆ ಎಷ್ಟು ಟೈಮಿಂಗ್ ಕೊಡ್ಬೇಕು ಅಷ್ಟು ಟೈಮ್ ಕೊಟ್ಬಿಟ್ಟು ಸ್ಟಡಿ ಮಾಡ್ಬೇಕು. ಎಸ್, ಯಾವ್ದು ಬರುತ್ತಾ ಆನ್ಸರ್? ಆಪ್ಷನ್ ಬಿ ಬರುತ್ತಾ? ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಈ ರೀತಿಯಾಗಿ ಬರುತ್ತಾ, ಆರ್ ಬಿ ಇ. ಸೊ ಈ ರೀತಿಯಾಗಿ. ಸೊ ನಮ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರೋ, ಇದನ್ನು ಮಾಡ್ತೀನಿ. ಎನಿವನ್? ವೆರಿ ಗುಡ್. ಎಸ್, ಇದ್ನು ನೀವು ಮಾಡ್ಬೇಕು. ಇನ್ನೊಂದ್ 4-5 ಅದ್ನು ನೀವು ಮಾಡ್ಬೇಕು. ನಾ ಏನು ಹೇಳ್ಕೊಡಂಗಿಲ್ಲ, ಏನು ಹೇಳ್ಕೊಡುದಿಲ್ಲ. ಮಾಡ್ರಿ, ನಾನ್ ನಿಮ್ ಜೊತೆ ಮಾಡ್ತೀನಿ, ಆನ್ಸರ್ ಅಷ್ಟೇ ಹೇಳ್ತೇನೆ ಬಟ್ ಆದ್ರೆ ಮಾತಾಡ್ತಿರ್ತೇನೆ. ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಪ್ಪ ನನ್ನ ಯೂಟ್ಯೂಬ್ ವಿಡಿಯೋಸ್ಗಳನ್ನ. ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ, ನಂಗೂ ಫೀಲ್ ಆಗ್ತಾ ಇತ್ತ.
ಜನ ಏನಪ್ಪಾ ಅಂತಂದ್ ಹೇಳಿದ್ರ ಚೆನ್ನಾಗಿ ಎಲ್ರಿಗೂ ಒಳ್ಳೇದ್ ಮಾಡಕತ್ತಂತಂದ್ ಹೇಳಿದ್ರ ಯಾರು ಒಪ್ಕೊಳಂಗಿಲ್ಲ. ಎಲ್ರು ಏನ್ ಮಾಡ್ತಾರಪ್ಪಾ ಅಂತಂದ್ ಹೇಳಿದ್ರ ಕಾಲ್ ಎಳ್ಯಾಕ್ ನೋಡ್ತಾರ. ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರ ನೀವ ದೊಡ್ಡರಾಗಿ ಎಲ್ರಿಗೂ ಶೇರ್ ಮಾಡ್ರಿ. ಈ ವಿಡಿಯೋಸ್ಗಳನ್ನಲ್ಲ, ಬೇರೆ ಬೇರೆ ವಿಡಿಯೋಸ್ಗಳಿದಾವ, ಬೇರೆ ಬೇರೆ ಎಕ್ಸಾಮ್ಸ್ಗಳದ್ದು. ಸೊ ಅವುಗಳನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಶೇರ್ ಮಾಡ್ರಿ ಎಲ್ಲರಿಗೂ. ಶೇರ್ ಮಾಡ್ತಿರಲ್ಲ. ಸೊ ನೀವ್ ಏನಿದಿರಪ್ಪ ಇವಾಗ, ನೀವು ಎಷ್ಟು ಒಂದು 35-40 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಯಿನ್ ಆಗಿದಿರಿ. ಓಲ್ಡ್ ವಿಡಿಯೋಸ್ ಗಳನ್ನ ನೋಡಾಕತ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಆನ್ಸರ್ ನಾನು ಎಲ್ಲಿ ಕ್ವಶನ್ ಕೇಳ್ತೀನಲ್ಲ ಆ ಕ್ವಶನ್ಸ್ ಗಳು ಕೇಳ್ದಲೆಲ್ಲ ಆನ್ಸರ್ ಮಾಡೋದ್ ಬರ್ರಿ. ಇವನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಬಾಳ ಜನ ಓದ್ತಿದಾರ. ನಮ್ಮ ಮನ್ಯಾಗ ನಮ್ಮ ಅವ್ವ ಓದ್ತಿದಾಳ, ನಮ್ ತಂಗಿ ಓದ್ತಿದಾಳ, ಹಾ ನಮ್ಮ ಅಪ್ಪ ಓದ್ತಿರ್ತಾನ ಕಮೆಂಟ್ಸ್ ಗಳು ಯಾವ ಹುಡುಗರು ಏನೇನ್ ಹಾಕಿದ್ವು ಅಂತಂದ್ ಹೇಳಿ. ಹಾ ಸೊ ಸರ್ ಮಸ್ತ್ ಐತ್ರಿ, ಬೆಂಕಿ ಐತ್ರಿ ಅಂತಂದ್ ಅದೆಲ್ಲ ಬೇಡ, ಆನ್ಸರ್ಸ್ ಗಳನ್ನ ಹಾಕ್ರಿ. ಹೆಂಗಂತಂದ್ ಹೇಳಿದ್ರೆ ನಿಮ್ ಕಮೆಂಟ್ ಸೆಕ್ಷನ್ ಒಂಥರ ಜಿ ಕೆ ಕೂಡಿರ್ಬೇಕು. ಹೋಗಿ ಗೂಗಲ್ ಸರ್ಚ್ ಮಾಡಂಗಿಲ್ಲ, ಕಮೆಂಟ್ಸ್ ಗಳು ಓದಿರ ಏನಂತಂದ್ ಹೇಳಿದ್ರೆ ಜಿ ಕೆ ಎಲ್ಲ ಅರ್ಥ ಆಗಿರ್ಬೇಕು. ಎಸ್, ಇಲ್ಲಿ ಆನ್ಸರ್ ಏನ್ ಬರುತ್ತೆ ನೋಡ್ರಿ, ಈ ತರ ಬಂದೈತೇನ, TUI, ಅದಾದ ನಂತರ ಆರ್ ಹಿಂಗ್ ಬಂದಿರ್ಬೇಕು, ಎಫ್, ಆಮೇಲೆ ನೆಕ್ಸ್ಟ್ ಜಿ, ಈ ತರ ಜಿ ಬಂದಿರತೈತಿ. ಆಮೇಲೆ ಲಾಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಇ ಬಂದಿರುತ್ತೆ. ಎಲ್ಲ ಆರಾಮದಾರಪ್ಪ. ಎಸ್, ಎಷ್ಟನೇ ಆಪ್ಷನ್ ಇದ? ಆಪ್ಷನ್ ಎಷ್ಟನೇದು? ಆಪ್ಷನ್ ಯಾವ್ದ್ರಪ್ಪ ಇದ್ರಾಗ? ಯಾವ ಆಪ್ಷನ್ ಕರೆಕ್ಟ್ ಐತಿ ಇದ್ರಲ್ಲಿ? 6. ಇದು ಎಫ್ ಉಲ್ಟಾ ಐತೆ, ಇದು ಬರಂಗಿಲ್ಲ. TUI, RFGG, ಇದು ಉಲ್ಟಾ ಇ ಐತಿ, ಇದು ಬರಂಗಿಲ್ಲ. ಆಪ್ಷನ್ 3 ಅಲ್ಲ. ಓಕೆ, ಆಪ್ಷನ್ 3 ಕರೆಕ್ಟ್ ಆಯ್ತು. ವೆರಿ ಗುಡ್. ಸೊ ಇದನ್ನೊಂದು ನೋಡ್ರಿ, ಇದೊಂದು ಟ್ರೈ ಮಾಡ್ರಿ. ಇನ್ನೆರಡು ಅದಾವ, ಇನ್ನೆರಡು ಕ್ವಶನ್ಸ್ ಗಳದಾವ, ಇವುಗಳನ್ನ ಮಾಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿ ನೋಡ. 4 ಆಪ್ಷನ್ಸ್ ಗಳು ಇಲ್ಲೇ ಅದಾವ. ನಿಮ್ಮ ಹತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಐತೆ, ಏನ್ ಮಾಡ್ಬೇಕು? ಪೇಪರ್ನ ತಗೊಳ್ಬೇಕು, ಬರ್ಕೊಳ್ಬೇಕು, ತಿದ್ಬೇಕು, ಆನ್ಸರ್ ಅನ್ನ ಹೇಳ್ಬೇಕು. ಎಷ್ಟ್ ಸೆಕೆಂಡ್ ತಗೊಳಕತ್ತೀರ ನೀವ? ಯಾರಾದ್ರೂ ಏನಾದ್ರು ಮಿಸ್ಟೇಕ್ ಮಾಡಿದ್ರು ನೋಡ್ರಿ, ಅವು ಏನಪ್ಪಾ ಅಂತಂದ್ ಹೇಳಿದ್ರೆ ಅಕ್ಷರಗಳು ಉಲ್ಟಾ ಇರ್ತಾವ, ಸ್ವಲ್ಪ ನೋಡ್ಕೊಂಡ್ ಹೇಳ್ರಿ. ಮ್ಯಾಕ್ಸಿಮಮ್ ಎಷ್ಟ್ ಸೆಕೆಂಡ್ ತಗೊಳ್ತೀರಿ? 30 ಸೆಕೆಂಡ ಸಾಲ್ವ್ ಮಾಡಕ? ಎಸ್, ಆಪ್ಷನ್ ಎ ಕರೆಕ್ಟಾ? ಎಸ್, ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಹಂಗಂದ್ರೆ ನಮ್ದು ಈ ರೀತಿಯಾಗಿ ಬರುತ್ತೆ. ಎಸ್, ವೆರಿ ಗುಡ್. ಕ್ಲಿಯರ್ ಎಲ್ರಿಗೂ? 10 to 15 ಸೆಕೆಂಡ್, 5 ಸೆಕೆಂಡ್, 30 ಸೆಕೆಂಡ್, 8 ಸೆಕೆಂಡ್. ನಾನ್ 30 ಸೆಕೆಂಡ್ ತಗೋತೀನ್ರಪ್ಪ, ಸ್ವಲ್ಪ ವಯಸ್ಸಾಗೈತಿ, ಕಣ್ ಕಾಣ್ಸಂಗಿಲ್ಲ. ಎಸ್, ಇದನ್ ನೋಡ್ರಿ. ಐ ಥಿಂಕ್ ಓಕೆ, ಇದೊಂದು ಕ್ವಶನ್. ಇನ್ ಎರಡಿದಾವ್. AVAST ಅಂತಂದೈತಿ. ಸೇಮ್ ಇದೇ ತರ ಸಿಂಪಲ್ ಪೇಪರ್. ಆನ್ಸರ್ ಏನ್ ಬರುತ್ತೆ? ಆಪ್ಷನ್ ಡಿ ಯಾ? ನೋಡ್ರಿ, ಆಪ್ಷನ್ಸ್ ಗಳು ಇದಾವ ನೋಡ್ರೋ, ಇನ್ನೊಂದ್ಸರಿ ನೋಡ್ರಿ, ಕರೆಕ್ಟ್ ಆಗಿ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಇಲ್ಲಿ ಎಲಿಮಿನೇಷನ್ ಹೆಂಗ್ ಮೆಥಡ್ ಮಾಡ್ಬೇಕು. ಎಲಿಮಿನೇಷನ್ ಮೆಥಡ್ ಇಲ್ಲಿ ಲಾಸ್ಟ್ ಏನಿರುತ್ತಲ್ಲ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಫಸ್ಟ್ ಬಂದಿರುತ್ತೆ ಉಲ್ಟಾ ಆಗಿ. ಸೊ ಇಲ್ಲೇನಪ್ಪಾ ಅಂತಂದ್ ಮಿರರ್ ಆಗಿ ಏನಂತಂದ್ ಹೇಳಿದ್ರೆ ಇಲ್ಲಿ ಲಾಸ್ಟ್ ಟಿ ಐತಲ್ಲ, ಅಂದ್ರೆ ನಮ್ದು ಫಸ್ಟ್ ವರ್ಡ್ ಯಾವಾಗ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ ಟಿ ಇರ್ಬೇಕು. ಅದು ಟಿ ಹೆಂಗಾದ್ರೂ ಇರ್ಲಿ, ಒಟ್ಟು ಟಿ ಇರ್ಬೇಕು. ಬಟ್ ಆದ್ರೆ ಇಲ್ಲಿ ಎ ಐತಿ, ಇಲ್ಲಿ ಎರಡು ಕಡೆ ಬಿ ಮತ್ತು ಸಿ ಆಪ್ಷನ್ ದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಎ ಐತೆ. ಅಂದ್ರೆ ನಮ್ದು ಇವ್ ಎರಡು ಆಪ್ಷನ್ ಆಗಂಗಿಲ್ಲ. ಬಂದ್ರ ಎ ಆನ್ಸರ್ ಬರ್ಬೇಕು ಅಥವಾ ಡಿ ಆನ್ಸರ್ ಬರ್ಬೇಕು. ಯಾವ್ದು ಆನ್ಸರ್ ಬಂದಿತ್ತು ನಿಮ್ಗೆ ಎಲ್ರಿಗೂ? ನಾನು ಎಕ್ಸ್ಪ್ಲೈನ್ ಮಾಡುವಾಗ ನೋಡ್ಲಿಲ್ಲ. ಎಸ್, ಆಪ್ಷನ್ ಡಿ. ಸೊ ವೆರಿ ಗುಡ್. ಸೊ ನಮ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಈ ತರ ಬಂದಿರತ್ತಾ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್. ಕ್ಲಿಯರ್ ಎಲ್ರಿಗೂ? ಎಸ್, ಇದೊಂದು ನೋಡ್ರಿ. ಎಸ್, ಲಾಸ್ಟ್ ಒನ್ ಇದು.
ಟ್ರೈ ಮಾಡ್ರಿ. ನೋಡ್ರೋ ಎಲ್ಲಿ ಆನ್ಸರ್ ಎಲ್ಲಿ ರಾಂಗ್ ಹೊಡ್ಯಾಕತ್ತೀರಿ. ನಿಮ್ಗೆ ಏನ್ ಹೇಳಿದ ನಾನು, ಇಲ್ಲಿ ಏನೈತಿ ಅದ ಬರ್ಬೇಕಿಲ್ಲಿ. ಸೊ ಬಟ್ ಅದ್ರ ಆಪ್ಷನ್ ಎದಾಗ ಇಲ್ಲಿ ಏನಂತಂದ ಹೇಳಿದ್ರೆ ವಿ ಬಂದೈತೆ, ಅದಾಗಂಗಿಲ್ಲ. ಒಂದನೇ ಆಪ್ಷನ್ ಎಲಿಮಿನೇಟ್ ಮಾಡಿದ್ರಿ. ಸೊ ನಮ್ದೇನಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತಲ್ಲ, ಓ ಇ ಡಿ ಐ ವಿ. ಸೊ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಡಿ ಕರೆಕ್ಟ್ ಆಗತ್ತ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಯ್ತಾ? ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ಡೌಟ್ಸ್ ಇದೆಯಾ? ಇಲ್ಲ ಅಲ್ಲ. ನೆಕ್ಸ್ಟ್ ಇನ್ನೊಂದ್ ಏನ್ ಕೇಳ್ತಾನಂತಂದ್ ಹೇಳಿದ್ರ, ನಿಮ್ದು ಬ್ಯಾಡ್ ಲಕ್ ಎಲ್ಲಾದ್ರೂ ಇತ್ತಂತಂದ್ ಹೇಳಿದ್ರೆ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾನ. ಅವಾಗೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಮಾಡ್ಬೇಕು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಕೊಟ್ಟಿರ್ತಾನ. ಅದಾದ ನಂತರ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಕೊಟ್ಟಿರ್ತಾನ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಹಿಂಗ್ ಕೊಟ್ಟಿರ್ತಾನ. ಆಮೇಲೆ ಈ ರೀತಿಯಾಗಿ ಕೊಟ್ಟಿರ್ತಾನ. ಸೊ ಕ್ವಶನ್ ನೋಡ್ರಿ, ಈ ರೀತಿಯಾಗಿ ಕೊಟ್ಟಿರ್ತಾನ. ನಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಮಿರರ್ ಇಮೇಜ್ ಅನ್ನ ಕಂಡಿಡಿರಿ ಅಂತಂದ್ ಹೇಳ್ತಾನ. ಮಿರರ್ ಇಮೇಜ್ ಅನ್ನ ಕಂಡಿಡಿರಿ. ಅವಾಗ ನೋಡ್ರಿ, ನೀವು ನೋಡಿದ ತಕ್ಷಣ ಆನ್ಸರ್ ಅನ್ನ ಹಾಕಕ್ ಆಗಂಗಿಲ್ಲ. ಯಾಕಂತಂದ್ ಹೇಳಿದ್ರ ಇವ್ರದ್ದು ಸ್ಟ್ರಕ್ಚರ್ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಚೇಂಜ್ ಆಗತ್ತ. ಅವಾಗ ನಾವ್ ಏನ್ ಮಾಡ್ಬೇಕು ಅನ್ನೋದು ನಾನು ಹೇಳ್ತೀನಿ ನೋಡ್ರಿ. ಸೊ ಇದ್ ನಿಮ್ದು ಪೇಪರ್ ಐತಲ್ಲ, ಈ ಪೇಪರ್ ಮೇಲೆ ಈ ರೀತಿಯಾಗಿ ಡೈಗ್ರಾಮ್ ತಕೊಡ್ರಿ. ಈ ರೀತಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈಗ್ರಾಮ್ ತಕೊಂಡು ಎರಡು ಸರಿ ಏನಪ್ಪಾ ಅಂತ, ಒಂದ್ ಸರಿನ ಇಲ್ಲ ಅಂತಂದ್ ಹೇಳಿದ್ರೆ ಇವಾಗ ಹೆಂಗ್ ಮಾಡ್ತಿರಲ್ಲ ಹಂಗ ಮಾಡ್ರಿ. ಸೇಮ್ ಅದೇ ತರ ಪ್ರೊಸೀಜರ್ ಮಾಡ್ರಿ. ನಿಮ್ಗೆ ಏನ್ ಆನ್ಸರ್ ಬರುತ್ತಂತ ನೋಡ್ರಿ. ಈ ರೀತಿಯಾಗಿ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೊಂದ್ಸರಿ ಕ್ವಶನ್ಸ್ ಗಳನ್ನ ಕೇಳಿದಾನ. ಅವು ಎಂತ ಬೇಕಂತ ಡೈಗ್ರಾಮ್ ಕೊಟ್ರು ಕೂಡ ನಾವು ಸಾಲ್ವ್ ಮಾಡ್ಲೇಬೇಕು. ನೋಡ್ಬಿಟ್ಟು ಟ್ರೈ ಮಾಡ್ರಿ. ನಾನು ಕೂಡ ಏನಪ್ಪಾ ಅಂತಂದ್ ಹೇಳಿ ನಿಮ್ ಜೊತೆಗೆ ಟ್ರೈ ಮಾಡ್ತೀನಿ. ಇವಾಗ ಟ್ರಯಾಂಗಲ್ ತುದಿಗಳು ಯಾವ ಕಡೆ ಬರ್ತಾವ ಅದು ಇಂಪಾರ್ಟೆಂಟ್ ಆಗತ್ತ, ನೆನ್ಪಿಟ್ಕೊಡ್ರಿ. ಎಷ್ಟು ಜನ ತಪ್ಪು ಮಾಡ್ತೀರಿ, ಎಷ್ಟು ಜನ ಕರೆಕ್ಟ್ ಮಾಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ತಪ್ಪು ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೇನೋ ಲಾಸ್. ನಾನು ಹೇಳ್ಕೊಟ್ಟಿರ್ತೀನಿ ಅಷ್ಟೇ. ಬಟ್ ಆದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕ್ರು. ನಿಮ್ಗ ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದ್ ಸರಿ ಸುಮ್ ಮಲ್ಕೊಂಡಾಗ್ರ ಅಥವಾ ಮಲ್ಕೊಳಕ್ಕಿಂತ ಮುಂಚೆ ಆದ್ರೂ ಕೂಡ ಒಂದು ವಿಡಿಯೋಸ್ ನ ನೋಡ್ಕೊಂಡು ಸ್ಪೀಡ್ ಇಟ್ಟಾದ್ರು ನೋಡ್ರಿ, ಹೆಂಗಾದ್ರೂ ಇಟ್ಟಾದ್ರು ನೋಡ್ರಿ. ಒಟ್ಟೇನಪ್ಪಾ ಅಂತಂದ್ ಹೇಳಿದ್ರೆ ವಿಡಿಯೋ ನೋಡಿರ್ಬೇಕು. ಕ್ಲಿಯರ್ ಎಲ್ರಿಗೂ? ಹಾ, ಬ್ಯಾಡ್ ಲಕ್ ಹೇಳಕ್ ಬರಂಗಿಲ್ಲ. ಎಲ್ರಿಗೂ ಒಂಥರ ಬಂದ್ ಇನ್ನೊಬ್ರಿಗೆ ಇನ್ನೊಂದ್ ತರ ಬಂದ್ಬಿಟ್ಟಿರ್ತ. ಸೊ ನಮ್ದು ಆನ್ಸರ್ ಯಾವ ತರ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಈ ರೀತಿಯಾಗಿ ಇಲ್ಲಿ ಉಲ್ಟಾ ಬರುತ್ತ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಮೇಲ್ಗಡೆ ಬರುತ್ತ. ಆಮೇಲೆ ಇದು ಎಕ್ಸ್ ಬರುತ್ತ. ಆಮೇಲೆ ಇಲ್ಲಿ ಈ ತರ ಬರುತ್ತೆ. ಎಲ್ರಿಗೂ ಬಂದೈತಾ? ಎಸ್. ಆಮೇಲೆ ನೆಕ್ಸ್ಟ್ ನಮ್ಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಹೆಂಗ್ ಕೇಳ್ತಾನೆ ಅಂತಂದ್ ಹೇಳಿದ್ರೆ, ಜಸ್ಟ್ ನಾನು ನಿಮ್ಗೆ ಹೇಳ್ತಿದ್ದೀನಿ. ಅಂತ ಕ್ವಶನ್ಸ್ ಗಳು ಸಿಕ್ಕು ಅಂದ್ರೆ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ನೀವು ಟ್ರೈ ಮಾಡ್ರಿ. ಕ್ವಶನ್ಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸ್ಟ್ರಕ್ಚರ್ ಕೊಟ್ಟಿರ್ತಾನ. ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಹೂವನ್ನ ಕೊಟ್ಟಿರ್ತಾನ. ಅಥವಾ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಕೊಟ್ಟಿರ್ತಾನ. ಎಂತ ಬೇಕ ಅವ್ನ್ ಏನ್ ಬೇಕಾದ್ ಕೊಡ್ಲಿ, ಅವ್ನ್ ಹೆಂಗ್ ಕೊಟ್ಟಿರ್ತಾನ ಸೇಮ್ ಅದೇ ತರ ನಾವು ಡಯಾಗ್ರಾಮ್ ಹಾಕೋಬೇಕು. ಉಲ್ಟಾ ಮಾಡ್ಬಿಟ್ಟು ರಬ್ ಮಾಡ್ಬೇಕಷ್ಟೇ. ನಮ್ಗೇನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಬರುತ್ತೆ. ನಿಮ್ಗೆ ಇಂಥದ್ ತಗೊಂಡಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 35 ಸೆಕೆಂಡ್ ತಗೊಳ್ರಿ, 40 ಸೆಕೆಂಡ್ ತಗೊಳ್ರಿ. ಬಟ್ ಆದ್ರೆ ನಮ್ಗೆ ಏನ್ ಆನ್ಸರ್ 100% ಕರೆಕ್ಟ್ ಆನ್ಸರ್ ಬರುತ್ತೆ. ಏನಕ್ಕೆ ಪೇಪರ್ ಯೂಸ್ ಮಾಡ್ಬೇಕಂತಂದ್ ಹೇಳಿದ್ರೆ ನಮ್ಗೆ 100% ಕರೆಕ್ಟ್ ಆನ್ಸರ್ ಬರುತ್ತೆ. ನೀವ್ ಏನೋ ಒಂದ್ ಮಾಡಕ್ ಹೋಗ್ಬಿಟ್ಟು ನಾನ ಪಂಟ್ರು, ನನ್ಗೆಲ್ಲಾ ಗೊತ್ತು, ನಾನ ಇಂಟೆಲಿಜೆಂಟು, ನಾನ ಚಾಣಕ್ಯ ಇದ್ದಂಗ, ನಾನ ಬ್ರಹ್ಮ ಇದ್ದಂಗ ಇವಾಗ ಅಂತಂದ್ ಹೇಳಿ ಅನ್ಕೊಂಡು ತಪ್ಪು ಮಾಡ್ತೀರಿ. ಎಲ್ಲೋ ಒಂದ್ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆರನ್ನ ನೀವು ಈ ತರ ಇದ್ದದ್ದನ್ನ, ಸೊ ನಮ್ಗೆ ಮಿರರ್ ಅಲ್ಲಿ ಯಾವ ತರ ಬಂದಿರುತ್ತ, ಈ ರೀತಿಯಾಗಿ ಬಂದಿರುತ್ತ. ನಾವ್ ಆರಲ್ಲ ಅಂತಂದ್ ಹೇಳ್ಬಿಟ್ಟು ಸಡನ್ ಆಗಿ ಈ ತರ ಇದ್ದದ್ದನ್ನ ಸೆಲೆಕ್ಷನ್ ಮಾಡ್ಬಿಟ್ರಿ ಅಂತಂದ್ ಹೇಳಿದ್ರೆ ರಾಂಗ್ ಅಲ್ಲ. ಅನ್ಯಾಯವಾಗಿ 2 ಮಾರ್ಕ್ಸ್ ಹೋಗುತ್ತ. ಅದು ಅಪ್ಪಿ ಏನಂತಂದ್ ಹೇಳಿದ್ರೆ ನಿಮ್ ಕಟ್ ಆಫ್ ಹೆಂಗ್ ಇಟ್ಟಿರ್ಬೇಕು, ಸೊ 80 ಕಟ್ ಆಫ್ ಇಟ್ಟಿರ್ಬೇಕು. ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 78 ಬಂದಿರ್ಬೇಕು. ಅವಾಗ ಫೀಲ್ ಆಗತ್ ನಿಮ್ಗೆ ಯಾಕೆ ಹೇಳಿದ್ ಮಾಡ್ಲಿಲ್ಲ ಅಂತಂದ್ ಹೇಳಿ. ನೋಡ್ರಿ, ಈಸಿ ಆಗಿರೋದನ್ನ ಹೇಳಿರೋದನ್ನ ಪದೇ ಪದೇ ಹೇಳಕ್ಕಾಗಲ್ಲ. ಬಟ್ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಕ್ಲಿಯರ್ ಎಲ್ರಿಗೂ? ಎನಿಥಿಂಗ್ ಡೌಟ್ಸ್? ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ GK ಪಾಯಿಂಟ್ಸ್ ಗಳನ್ನ. ಎಸ್, GK ಪಾಯಿಂಟ್ಸ್ ಗಳನ್ನ ನಿಮ್ಗ ಆನ್ಸರ್ ಹಾಕಕ್ಕಾಯ್ತು ಅಂತಂದ್ ಹೇಳಿದ್ರ ಹಾಕ್ರಿ. ಇಲ್ಲ ಅಂತಂದ್ ಹೇಳಿದ್ರೆ ಸುಮ್ನೆ ಕತಿ ಕೇಳ್ದಂಗ್ ಕೇಳ್ಕೊತ ಹೋಗ್ರಿ.
ಆಮೇಲೆ ಏನಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ವಿಡಿಯೋವನ್ನ ನೋಡಿ. ಎಸ್ ಅಪ್ಪ, ನಾನು ಇವಾಗ ಮಾಡ್ತಿರೋ ಕ್ಲಾಸಸ್ಗಳು MTS ಎಕ್ಸಾಮ್ಗೆ, RPF ಎಕ್ಸಾಮ್ಗೆ, ಆಮೇಲೆ RRB ಎಕ್ಸಾಮ್ಗೆ, ಆಮೇಲೆ CGL, CHSL, ಆಮೇಲೆ ನೆಕ್ಸ್ಟ್ ಯಾವುದು GD, ಆಮೇಲೆ ನೆಕ್ಸ್ಟ್ ಕೆಲವೊಂದ್ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ CAPF ಎಕ್ಸಾಮ್ಸ್ ಗಳಲ್ಲಿ, BSF, CRPF ಏನದಾವಲ್ಲ, ಅದಾದ ನಂತರ ನೆಕ್ಸ್ಟ್ ನೇವಿ ಒಳಗಡೆನೂ ಕೂಡ ಕೆಲವೊಂದು ಕ್ವಶನ್ಸ್ ಗಳು ಬರ್ತಾವ, ಏರ್ಫೋರ್ಸ್ ಒಳಗಡೆ ಕ್ವಶನ್ ಬರ್ತಾವ. ಆಲ್ಮೋಸ್ಟ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಿಪೇರ್ ಆಗ್ತಿದ್ದೀರಿ ನೀವು ಈಗ, ಆಲ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ. ಆಮೇಲೆ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ ನಾನು, ಇವಾಗ ಏನಿದಿರಲ್ಲ ನಿಮ್ಗೆ SSC ಅಲ್ಲಿ ಏನ್ ಕ್ವಶನ್ಸ್ ಗಳನ್ನ ಕೇಳ್ತಾನಲ್ಲ, SSC ಅದು ಯಾವುದೇ ಮೇಲ್ಗಡೆ ಏನಿದಾವಲ್ಲ SSC ಎಕ್ಸಾಮ್ಸ್ ಗಳು, ಇಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ PC ಒಳಗಡೆ ಕೇಳ್ತಾನ. ಇಲ್ಲಿ ಮೇಲ್ಗಡೆ ಏನ್ ಕ್ವಶನ್ಸ್ ಕೇಳಿರ್ತಾನಲ್ಲ ಆ ವರ್ಷದ್ದು 2023, 2024 ಎರಡೆರಡು ವರ್ಷದ್ದು, ಅದ್ರಲ್ಲಿ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ 40ರಿಂದ 50 ಕ್ವಶನ್ಸ್ ಗಳಿರ್ತಾವ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ರಿ, ನಾನೇನ್ ಡಿಸ್ಕಷನ್ ಮಾಡಿರ್ತಾನಲ್ಲ ಅವನ್ನ ಹೋಗಿ ಚೆಕ್ ಮಾಡ್ರಿ. 40ರಿಂದ 50 ಕ್ವಶನ್ಸ್ ಪಕ್ಕ. PC ಕೂಡ ಆರಾಮಾಗಿ ನೀವು ಕ್ಲಿಯರ್ ಮಾಡ್ಕೋಬಹುದು ಸ್ಟೇಟ್ ಅಲ್ಲಿ. ಎಸ್ ಟೈಮ್ ವೇಸ್ಟ್ ಮಾಡೋದ್ ಬೇಡ, ನನ್ನ GK ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನಿನ್ನೆ ಏನಂತಂದ್ ಹೇಳಿದ್ರೆ ನಾವು ಹಿಮಾಲಯದವರೆಗೂ ಬಂದ್ವಾ, ಇನ್ನು ಹಿಮಾಲಯದಿಂದ ನಾವು ಡಿಸ್ಕಷನ್ ಮಾಡೋಣ. ಎಸ್, ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಹಿಮಾಲಯ ಪರ್ವತಗಳಿದಾವ. ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಮಾಲಯ ಪರ್ವತಗಳಿದಾವ. ಹಿಮಾಲಯ ಪರ್ವತಗಳಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಹಲವಾರು ನದಿಗಳು ಹರಿತಾವ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದ್ ನದಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಗಂಗಾ ನದಿ ಅಂತಂದ್ ಹೇಳ್ತೀವಿ, ಗಂಗಾ ನದಿ. ಸೊ ಅದಾದ ನಂತರ ನೆಕ್ಸ್ಟ್ ಗಂಗಾ ನದಿಯನ್ನ ಸೇರುವಂತಹ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಉಪನದಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಯಮುನಾ ನದಿ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಯಮುನಾ ನದಿ. ಸೊ ನಿಮ್ಗೆಲ್ರಿಗೂ ಗೊತ್ತೈತಿ ಗಂಗಾ ನದಿ ಎಲ್ಲಿ ಹುಟ್ಟೈತಿ ಅಂತಂದ್ ಹೇಳಿ. ಗಂಗಾ ನದಿ ಎಲ್ಲಿ ಹುಟ್ಟೈತೆ ಯಾರಿಗಾದ್ರು? ಸೊ ಯಾರಿಗಾದ್ರೂ ಗೊತ್ತೈತಿ ಗಂಗಾ ನದಿಯಲ್ಲಿ ಹುಟ್ಟೈತಿ? ಗಂಗೋತ್ರಿ. ವೆರಿ ಗುಡ್. ನೆಕ್ಸ್ಟ್, ಕೆಲವೊಂದ್ ಜನರು ಗಂಗಾ ನದಿ ಬಗ್ಗೆನೇ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಗಂಗೋತ್ರಿ, ವೆರಿ ಗುಡ್. ಇಲ್ಲಿ ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಗಂಗಾ ನದಿ ಅಂತಂದ್ ಹೇಳ್ತೀವಿ. ಎಲ್ರು ಅರ್ಥ ಮಾಡ್ಕೊಳ್ರಿ, ಜಿಯೋಗ್ರಫಿ ಯಾರ್ಗ್ ತುಂಬಾ ಡಿಫ್ರೆಂಟ್ ಆಗಿ ಏನಂತಂದ್ರೆ ತುಂಬ ಸ್ವಲ್ಪ ಡೀಪ್ ಆಗಿ ಕಲ್ತವ್ರಿಗೆ ಗೊತ್ತಾಗತ್ತ. 2 ನದಿಗಳು ಹರಿತಾವ. ಸೊ ಈ ಕಡೆದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಭಾಗೀರಥಿ ನದಿ ಅಂತಂದ್ ಹೇಳ್ತೀವಿ, ಭಾಗೀರಥಿ ನದಿ. ಈ ಕಡೆದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಅಲಕನಂದ ಅಂತಂದ್ ಹೇಳ್ತೀವಿ, ಅಲಕನಂದ. ಸೊ ಭಗೀರಥಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ ಹೇಳಿದ್ರೆ ಗಂಗೋತ್ರಿ ಒಳಗಡೆ ಹುಟ್ಟುತ್ತ. ಅಲಕನಂದ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ ಹೇಳಿದ್ರೆ ಬದ್ರಿನಾಥ್ ಒಳಗಡೆ ಹುಟ್ಟುತ್ತೆ. ಕ್ಲಿಯರ್ ಎಲ್ಲರಿಗೂ? 2 ನದಿಗಳು, ಒಂದು ಭಾಗೀರಥಿ ನದಿ, ಇನ್ನೊಂದು ಅಲಕನಂದ ನದಿ. ಭಾಗೀರಥಿ ನದಿಯಲ್ಲಿ ಹುಟ್ಟುತ್ತಾ ಗಂಗೋತ್ರಿ ಒಳಗಡೆ ಹುಟ್ಟುತ್ತಾ, ಅಲಕನಂದ ನದಿಯಲ್ಲಿ ಹುಟ್ಟುತ್ತಾ ಬದ್ರಿನಾಥ್ ಒಳಗಡೆ ಹುಟ್ಟುತ್ತಾ. ಭಗೀರಥಿ ನದಿ ಹಿಂಗ್ ಹರಿತಾ ಬರುವಾಗ ಏನಪ್ಪಾ ಅಂತಂದ್ ಹೇಳಿದ್ರ ಇಲ್ಲೊಂದು ಡ್ಯಾಮ್ ಅನ್ನ ಕಟ್ತಾರ. ಅದೇ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಅತಿ ದೊಡ್ಡ ಡ್ಯಾಮು ತೆಹರಿ ಡ್ಯಾಮ್. ಕೇಳಿದಿರ ಹೆಸರು ಯಾರಾದ್ರೂ? ತೆಹರಿ ಡ್ಯಾಮ್ ಭಾರತದ ಅತಿ ಎತ್ತರದ ಡ್ಯಾಮ್. ಅತಿ ಎತ್ತರದ ಡ್ಯಾಮ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ತೆಹರಿ ಡ್ಯಾಮು. ಅದು ಯಾವ ನದಿಗೆ ಐತಂದ್ರ ಭಗೀರಥಿ ನದಿಗೆ. ಈ ಭಗೀರಥಿ ನದಿಯಲ್ಲಿ ಹುಟ್ಟೈತಿ ಗಂಗೋತ್ರಿ ಒಳಗಡೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಅಲಕನಂದ. ಅಲಕನಂದ ನದಿಗೆ ಹಲವಾರು ಮತ್ತೇನಪ್ಪಾ ಅಂತಂದ್ ಹೇಳಿದ್ರೆ ಉಪನದಿಗಳಿದಾವ, ಬೇರೆ ಬೇರೆ ನಂದಗಳು ಬರ್ತಾವ. ಸೊ ಅವುದ್ರ ಬಗ್ಗೆ ಡಿಸ್ಕಷನ್ ಬೇಡ. ಇವೆರಡೂ ಬಂದ್ ಒಂದ್ ಪ್ರದೇಶದಲ್ಲಿ ಸೇರ್ತಾವ. ಅದೇ ಪ್ರದೇಶ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ದೇವಪ್ರಯಾಗ ಅಂತಂದ್ ಹೇಳ್ತೀವಿ. ಸೊ ಭಗೀರಥಿ ನದಿ, ಅಲಕನಂದ ನದಿ ಎರಡೂ ಎಲ್ಲಿ ಬಂದ್ ಸೇರ್ತಾವ ಅಂತಂದ್ ಹೇಳಿದ್ರೆ ದೇವಪ್ರಯಾಗಲ್ಲಿ ಸೇರ್ತಾವ. ಅಲ್ಲಿಂದ ಮುಂದೆ ಎರಡೂ ಸೇರಿ ಹರಿತಾವಲ್ಲ, ಆ ನದಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರ ಗಂಗಾ ನದಿ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಗಂಗಾ ನದಿ ಗಂಗೋತ್ರಿಯಲ್ಲಿ ಹುಟ್ಟಿಲ್ಲ. 2 ನದಿಗಳು, 2 ಜರಿಗಳಂತಂದ್ ಹೇಳ್ತೀವಿ, ದೊಡ್ಡ ದೊಡ್ಡ ಜರಿಗಳು ಅಥವಾ ನದಿಗಳಂತ ಅನ್ಕೊಂತೀವಿ. ಭಗೀರಥಿ ನದಿ ಗಂಗೋತ್ರಿ ಒಳಗಡೆ ಹುಟ್ಟುತ್ತ, ಅಲಕನಂದ ನದಿ ಬದ್ರಿನಾಥ್ ಒಳಗಡೆ ಹುಟ್ಟುತ್ತ. ಇವೆರಡೂ ಬಂದ್ ಸೇರ್ತಾವ ಇಲ್ಲಿ ದೇವಪ್ರಯಾಗ ಒಳಗಡೆ. ಅಲ್ಲಿಂದ ಮುಂದೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಯಾವ ನದಿ ಅಂತ ಕರಿತೀವಿ? ಗಂಗಾ ನದಿ ಅಂತ ಕರಿತೀವಿ. ಎಸ್, ಕೇದಾರ್ನಾಥ್ ಹೋಗುವಾಗ ಹತ್ತತ್ತಪ್ಪ. ಕೇದಾರ್ನಾಥ್ ಹೋಗುವಾಗ ಎಲ್ಲ ಹತ್ತಾವ. ನೀವ್ ಹಿಂಗ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ರಿ ಅಂದ್ರೆ ಅಲಕನಂದ ನದಿಗೆ ಬೇರೆ ಬೇರೆ ನದಿಗಳು ಬಂದ್ ಸೇರ್ತಾವ. ಮಂದಾಕಿನಿ, ಪಿನಾಕಿನಿ ಹಿಂಗ್ ಬಂದ್ ಸೇರ್ತಾವ. ಎಲ್ಲೆಲ್ಲಿ ಬಂದ್ ಸೇರ್ತಾವ ಅಂತಂದ್ ಹೇಳಿದ್ರೆ ದೇವಪ್ರಯಾಗಲ್ಲಿ ಭಾಗೀರಥಿ, ಅಲಕನಂದ, ಕರ್ಣಪ್ರಯಾಗ, ವಿಷ್ಣು ಪ್ರಯಾಗ ಈ ತರ ಬರ್ತಾವ. ಎಲ್ಲ ಒಂದೊಂದ್ ಪ್ರಯಾಗಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೊಂದ್ ನದಿಗಳು ಬಂದು ಅಲಕನಂದಾಗ ಸೇರ್ತಾವ. ಎರಡೂ ಸೇರ್ಬಿಟ್ಟು ನೆಕ್ಸ್ಟ್ ಗಂಗಾ ಆಗತ್ತೆ. ಇದೆಲ್ರಿಗೂ ಕ್ಲಿಯರಾ ಈ ಪಾಯಿಂಟ್?
ಯಾಕಪ್ಪ ಅಂತಂದ್ ಹೇಳಿದ್ರೆ ತೆಹರಿ ಡ್ಯಾಮ್ ಬಗ್ಗೆನೂ ನೀವ್ ಎಲ್ಲರೂ ಕೇಳಿದಿರಿ. ತೆಹರಿ ಡ್ಯಾಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಎತ್ತರದ ಡ್ಯಾಮ್. ಬಟ್ ಆದ್ರೆ ಅದು ಯಾವ ನದಿಗೆ ಅಂತಂದ್ ಎಲ್ರು ಗೊತ್ತೈತಿ, ಭಗೀರಥಿ ನದಿಗೆ. ಅದು ಎಲ್ಲಿ ಹರಿತೈತಿ ಅಂದನ ಗೊತ್ತಿಲ್ಲ. ಎಲ್ರು ಏನ್ ಹೇಳ್ತಾರ, ಗಂಗಾ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ ಹೇಳಿದ್ರೆ ಗಂಗೋತ್ರಿ ಒಳಗೆ ಹುಟ್ಟುತ್ತೆ. ಇಷ್ಟೊಂದೆಲ್ಲ ಡೀಟೇಲ್ ಆಗಿ ಕೆಲವೊಂದ್ ಜನರಿಗೆ ಗೊತ್ತೇ ಇರಲ್ಲ. ಸೊ ನಿಮ್ಗ್ ಗೊತ್ತಿರತ್ತ, ಯಾರಾದ್ರೂ ಹೇಳಿದ್ರು ಅಂತಂದ್ ಹೇಳಿದ್ರೆ ಅದ್ ತಿದ್ದಿ ಬುದ್ಧಿ ಹೇಳ್ಬೇಕು ಅವ್ರಿಗೆ, ಇದಲ್ಲಪ್ಪ ಹಿಂಗಂತಂದ್ ಹೇಳಿ. ಕ್ಲಿಯರ್ ಆಯ್ತು ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನಪ್ಪಾ ಅಂತಂದ್ ಹೇಳಿದ್ರೆ, ತುಂಬಾ ಹಲವಾರು ನದಿಗಳು ಹರಿತಾವ. ಈ ನದಿಗಳ ಹರಿಯುವಾಗ ಏನಪ್ಪಾ ಅಂತಂದ್ ಹೇಳಿದ್ರ ಕಣಿವೆಗಳು ಬರ್ತಾವ, ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಬಟ್ ಅದ್ರ ಅತಿ ಎತ್ತರದ ಪರ್ವತಗಳು ಅಂತ ಬಂತು ಅಂತಂದ್ ಹೇಳಿದ್ರಿ, ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರದ ಪರ್ವತಗಳು ಬಂತು ಅಂತಂದ್ ಹೇಳಿದ್ರೆ ನೇಪಾಳದಲ್ಲಿ ಬರುತ್ತ ಪ್ರಪಂಚದ ಅತಿ ಎತ್ತರದ ಪರ್ವತ. ನಾವು ಅದನ್ನ ಏನಂತ ಹೇಳ್ತೀವಪ್ಪ ಅಂತಂದ್ ಹೇಳಿದ್ರ ಮೌಂಟ್ ಎವರೆಸ್ಟ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಮೌಂಟ್ ಎವರೆಸ್ಟ್ ಅಂತಂದ್ ಹೇಳ್ತೀವಿ, ಪ್ರಪಂಚದ ಅತಿ ಎತ್ತರದ್ದು. ನಮ್ಮ ಭಾರತದ ಅತಿ ಎತ್ತರದ್ದು ಬಂತು ಅಂತಂದ್ ಹೇಳಿದ್ರ ನಾವ್ ಏನ್ ಹೇಳ್ಬೇಕಪ್ಪ ಅಂತಂದ್ ಹೇಳಿದ್ರ K2. ನನ್ಗೆ ಗೊತ್ತಿತ್ತು ಯಾರಾದ್ರೂ ಒಬ್ರು ನೀವು ಅಂದೇ ಅಂತೀರಿ ಕಾಂಚನಜುಂಗ ಅಂತಂದೇಳಿ. K2 ನೋಡ್ರಪ್ಪ, ಮಿಲಿಟರಿಗೆ ಹೋಗಾರದಿರಿ. ಸೊ ನಿಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ POK, ಇದು ಪಾಕ್ ಅಕ್ಯುಪೈಡ್ ಕಾಶ್ಮೀರ್. ಸೊ ಇದನ್ನೇನ್ ನೀವು ಪಾಕಿಸ್ತಾನಕ್ಕೆ ಬಿಟ್ಕೊಟ್ರೇನ? ಬಿಟ್ಕೊಟ್ಟೇರಿ. ಕಾಂಚನಜುಂಗ ಈ ಕಡೆ ಬರುತ್ತೆ, K2ಗಿಂತ ಚಿಕ್ಕ ಪರ್ವತ ಅದು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ POK ಜಸ್ಟ್ ಅಕ್ಯುಪೈ ಮಾಡ್ಕೊಂಡಿದಾರ ಅಷ್ಟ. ನೆಕ್ಸ್ಟ್ ಯುದ್ಧ ಮಾಡೋದ್ನು ತಗೊಳ್ಳೋಣ. ಬಟ್ ಆದ್ರೆ ಇದು ನಮ್ದೇ, ನಮ್ಮ ಭಾರತ ದೇಶದ್ದು. K2 ಅಲ್ಲೈತೆ. ಸೊ K2 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ, ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದ್ ಹೇಳ್ತೀವಿ. K2 ಅಥವಾ ಮೌಂಟ್ ಗಾಡ್ವಿನ್ ಅಸ್ಟಿನ್. ಅದಾದ ನಂತರ ನೆಕ್ಸ್ಟ್ ಅರಾವಳಿ ಬೆಟ್ಟಗಳಲ್ಲಿ ಬರ್ತಾವ ಈ ಪ್ರದೇಶದಲ್ಲಿ. ನಾನು ಡಿಸ್ಕಷನ್ ಮಾಡಿದೀನಿ. ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಪರ್ವತ ಯಾವ್ದು ಬರುತ್ತ? ಸೊ ಯಾರಾದ್ರೂ? ಗುರು ಶಿಖರ ಅಂತಂದ್ ಹೇಳ್ತೀವಿ, ಗುರು ಶಿಖರ. ಸೇಮ್ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಗಳು ಬರ್ತಾವ. ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈಸ್ಟರ್ನ್ ಘಾಟ್ಸ್ ಗಳು, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಅಂತಂದ್ ಹೇಳ್ತೀವಿ. ಈ ಪಶ್ಚಿಮ ಘಟ್ಟಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್. ಬೇಕಾದ್ರೆ ಇನ್ನೊಂದ್ಸರಿ ನೀವು ನೋಡ್ತಿರ್ತೀರಲ್ಲ, ಆ ನೋಡುವಾಗ ನನಗೆ ಹೇಳ್ಬೇಕು, ಪಶ್ಚಿಮ ಘಟ್ಟಗಳು ಯಾವ ಯಾವ ರಾಜ್ಯಗಳಲ್ಲಿ ಹರಡಿಕೊಂಡಿದಾವ ಅಂತಂದೇಳಿ. ಅದನ್ನ ನಾನೇ ಹೇಳ್ಬಿಡ್ತೀನಿ ಬಿಟ್ರ. ಇಲ್ಲ ನೀವೊಮ್ಮೆ ನೋಡ್ರಿ, ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಗೊತ್ತಾಗುತ್ತೆ ಯಾವ ಯಾವ ರಾಜ್ಯಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪಶ್ಚಿಮ ಘಟ್ಟಗಳಿದಾವ ಅಂತಂದೇಳಿ. ಸೊ ಪಶ್ಚಿಮ ಘಟ್ಟಗಳು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಯಾಕ? ಇಲ್ಲೇನಪ್ಪಾ ಅಂತಂದ್ ಹೇಳಿ ಕೆಲವೊಂದು ನದಿಗಳು ಹುಟ್ಟತಾವ. ಗೋದಾವರಿ ನದಿ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ. ಅದಾದ ನಂತರ ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ನೆಕ್ಸ್ಟ್ ಕಾವೇರಿ ಎಲ್ಲಿ ಹುಟ್ಟುತ್ತ? ಕಾವೇರಿ ಬ್ರಹ್ಮಗಿರಿ ಪಕ್ಕದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ತಲಕಾವೇರಿ ಒಳಗಡೆ ಹುಟ್ಟುತ್ತೆ. ಎಲ್ಲಿ? ತಲಕಾವೇರಿ ಒಳಗಡೆ. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂಗಾಳ ಕೊಲ್ಲಿಯನ್ನ ಸೇರುವಂತಹ ಥಿಂಗ್ಸ್ಗಳು. ಕ್ಲಿಯರ್ ಎಲ್ರಿಗೂ? ನಾನ್ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ಕೊಂತ ಹೋಗ್ತಿದ್ದೀನಿ ಅಷ್ಟೇ. ಎಸ್. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ಪಾಯಿಂಟ್ಸ್ ಗಳು ಬರ್ತಾವ, ಅದನ್ನ ನಾವು ಡಿಸ್ಕಷನ್ ಮಾಡೋಣ. ನದಿಗಳಿಂದ ಈಗ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ನದಿ ಹರಿತಾ ಇರುತ್ತೆ. ಈ ರೀತಿ ಏನಪ್ಪಾ ಅಂತಂದ್ ಹೇಳಿದ್ರೆ ನದಿ ಹರಿತಾ ಇರುತ್ತೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ನದಿ ಪಕ್ಕ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಆಮೇಲೆ ನಿಮ್ಮ ಊರಲ್ಲಿ ಏನು ಇಲ್ಲ ಅಂದ್ರೂ ಕೂಡ ಹಳ್ಳ ಹರಿದಿರುತ್ತ, ನಾವು ಹಳ್ಳ ಅಂತ ಹೇಳ್ತೀವಿ. ಹಳ್ಳಗಳು ಹರಿದಿರ್ತಾವ ನೋಡ್ರಿ. ಸೊ ನದಿ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಹಳ್ಳಗಳು. ಅವೇನಪ್ಪಾ ಅಂತಂದ್ ಹೇಳಿ ಯಾವಾಗ ಒಂದು 2-3 ವರ್ಷಕ್ಕೊಂದ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಳ್ಳಗಳು ಬರ್ತಾವ. ಬಂತು ಅಂತಂದ್ ಹೇಳಿದ್ರೆ ಎಲ್ಲಾ ಮಣ್ಣು ಕಲ್ಲು ಎಲ್ಲಾ ತಗೊಂಡ್ ಬಂದಿರ್ತಾವ. ಎಸ್. ಅದನ್ನ ತಗೊಂಡ್ ಬಂದ್ ಅವ್ ಎಲ್ಲಿ ತಗೊಂಡ್ ಹೋಗ್ತಾವ? ಸೈಡ್ಗೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಂಗ್ ಜಾಸ್ತಿ ಬಂತು ಅಂತಂದ್ ಹೇಳಿದ್ರೆ ಸೈಡ್ಗೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಈ ಕಡೆ ಬಂದೇನಂತಂದ್ ಹೇಳಿದ್ರೆ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಅಂತ ಮಣ್ಣು ಏನಪ್ಪಾ ಅಂತಂದ್ ಹೇಳಿದ್ರೆ ನದಿಗಳಿಂದ ಉಂಟಾದಂತಹ ಒಂದು ಮಣ್ಣನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಅಲ್ಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಅಲ್ಲುವಿಯಲ್ ಅಂತಂದ್ ಹೇಳಿದ್ರೆ ಮೆಕ್ಕಲು ಮಣ್ಣು, ಮೆಕ್ಕಲು ಮಣ್ಣು ಅಂತಂದ್ ಹೇಳ್ತೀವಿ. ನದಿಯಿಂದ ನಿರ್ಮಿತವಾದಂತಹ ಫಲವತ್ತಾದ ಮಣ್ಣೇನಪ್ಪಾ ಅಂತಂದ್ ಹೇಳಿದ್ರೆ ಮೆಕ್ಕಲು ಮಣ್ಣು ಅಥವಾ ಇಂಗ್ಲಿಷ್ ಅಲ್ಲಿ ಅಲ್ಲುವಿಯಲ್ ಸಾಯಿಲ್ ಅಂತಂದ್ ಹೇಳ್ತೀವಿ. ಅದು ತುಂಬಾ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂತಂದ್ ಹೇಳಿದ್ರೆ ಅದರಲ್ಲಿ ಖನಿಜ ಲವಣಾಂಶಗಳು ಜಾಸ್ತಿ ಇರ್ತಾವ. ಖನಿಜ ಲವಣಾಂಶಗಳು ಜಾಸ್ತಿ ಇರ್ತಾವ. ಈ ರೀತಿಯಾಗಿ
ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ನದಿಗಳು, ಅದ್ರದ್ದು ಉಪನದಿಗಳು ಎಲ್ಲಾ ಸೇರ್ಬಿಟ್ಟು ಒಂದು ಪ್ರದೇಶ ಉಂಟಾಗಿರುತ್ತೆ. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ನದಿ ಬಯಲು ಪ್ರದೇಶ ಅಂತ ಕರಿತೀವಿ. ಏನಂತ ಕರಿತೀವಿ? ನದಿ ಬಯಲು ಪ್ರದೇಶ. ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ಬಯಲು ಪ್ರದೇಶ ಅಂತಂದ್ ಹೇಳಿ ಬರುತ್ತೆ. ಅದೇ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಗಂಗಾ, ಯಮುನಾ ಮತ್ತು ಬ್ರಹ್ಮಪುತ್ರ, ಈ ಮೂರು ನದಿಗಳನ್ನ ಸೇರಿಸ್ಬಿಟ್ಟು ಉಂಟಾದಂತಹ ಒಂದು ನದಿ ಬಯಲು ಪ್ರದೇಶ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮದು ಕೂಡ ಇಂಡಿಯಾದಲ್ಲೈತೆ. ಸೊ ಈ ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಗಂಗಾ ನದಿ ಈ ಕಡೆಯಿಂದ ಹರಿದ್ ಬರುತ್ತಾ, ಆಮೇಲೆ ಯಮುನಾ ನದಿ ಹರಿದ್ ಬರುತ್ತಾ, ನೆಕ್ಸ್ಟ್ ಹೋಗ್ತಾ ಇರ್ತಾವ. ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದು ನದಿ ಇತ್ತು, ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಕೆಳಗಡೆ ಹರಿತಾ ಇತ್ತು. ಅದೇನಂತಂದ್ ಹೇಳಿದ್ರೆ ನಶಿಸಿ ಹೋಗೈತ, ಸರಸ್ವತಿ ನದಿ ಅಂತಂದ್ ಹೇಳ್ತೀವಿ. ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ, ಈ ಮೂರು ನದಿಗಳು ಒಂದೇ ಪ್ರದೇಶದಲ್ಲಿ ಸೇರ್ತಾವ. ಅವು ಎಲ್ಲಿ ಸೇರ್ತಾವಪ್ಪ ಅಂತಂದ್ ಹೇಳಿದ್ರೆ ಪ್ರಯಾಗ್ರಾಜ್ ಒಳಗಡೆ, ಎಲ್ಲಿ ಇವಾಗಿಂದ ಅಲಹಾಬಾದ್ ಅಂತಂದ್ ಹೇಳ್ತೀವಲ್ಲ, ಪ್ರಯಾಗ್ರಾಜ್. ಸೊ ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಏನಂತ ಕರಿತೀವಿ? ತ್ರಿವೇಣಿ ಸಂಗಮ. ಮೂರು ನದಿಗಳ ಸಂಗಮ ತ್ರಿವೇಣಿ ಸಂಗಮ. ಯಾವ್ಯಾವ ನದಿಗಳು? ಯಮುನಾ, ಗಂಗಾ ಮತ್ತು ಸರಸ್ವತಿ ನದಿ. ಸೇಮ್ ಅದೇ ರೀತಿಯಾಗಿ ನಮ್ ಕರ್ನಾಟಕದಾಗೂ ಐತೆ ಒಂದು ಪ್ರದೇಶ ತ್ರಿವೇಣಿ ಸಂಗಮ. ಅದು ಯಾವುದು? ಯಾರಿಗಾದ್ರೂ ಗೊತ್ತೈತಾ? ಕರ್ನಾಟಕದಲ್ಲೂ ಕೂಡ ಅಪ್ಪ ಏನಂತಂದ್ ಹೇಳಿದ್ರೆ ಮೂರು ನದಿಗಳು ಬಂದ್ ಸೇರುವಂತಹ ಒಂದು ಪ್ರದೇಶ. ಕೇಳಿಸ್ತದೆ ಇವಾಗ? ಕರ್ನಾಟಕದಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರ ಮೂರು ನದಿಗಳು. ಅದು ಪಂಚ ನದಿಗಳ ನಾಡು. ಬಿಜಾಪುರದಲ್ಲಿ 5 ನದಿಗಳು ಹರಿದೋಗಿದಾವ, ಅದು ಪಂಚ ನದಿಗಳ ನಾಡು. ಪಂಜಾಬ್ ಅಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 5 ನದಿಗಳು ಹರಿದೋಗಿದಾವ, ಪಂಚ ನದಿಗಳ ನಾಡು ಅಂತಂದ್ ಹೇಳ್ತೀವಿ. ನಾನ್ ಕೇಳ್ತಾ ಇರೋದು ತ್ರಿವೇಣಿ ಸಂಗಮ. ಮೂರ್ ನದಿಗಳು ಒಂದೇ ಪ್ಲೇಸ್ ಅಲ್ಲಿ ಬಂದ್ ಸೇರ್ಬೇಕು. ಎಸ್, ಟಿ ನರಸೀಪುರ ಅಂತ ಯಾರಾದ್ರೂ ಕೇಳಿದಿರಿ? ಟಿ ನರಸೀಪುರ. ಕೂಡಲ್ ಸಂಗಮದಲ್ಲಿ ಎರಡೇ, ಕೃಷ್ಣ ಮತ್ತು ಮಲಪ್ರಭಾ. ಟಿ ನರಸೀಪುರ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, ಸರ್ಚ್ ಮಾಡ್ರಿ ಟಿ ನರಸೀಪುರ. ಅಲ್ಲಿ ಕಬಿನಿ, ಕಾವೇರಿ, ಗುಪ್ತಗಾಮಿನಿ ಅಂತಂದ್ ಹೇಳಿ ಮೂರು ನದಿಗಳು ಬಂದ್ ಸೇರ್ತಾವ. ಕಾವೇರಿ, ಕಬಿನಿ ಮತ್ತು ಗುಪ್ತಗಾಮಿನಿ. ಎಸ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಎಸ್, ವೆರಿ ಗುಡ್. ಕ್ರಾಂತಿಗಳ ಬಗ್ಗೆ. ಸುಮ್ನೆ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ರಾಂತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಾವು ಆ ನದಿ ಬಯಲು ಪ್ರದೇಶ, ಅಲ್ಲುವೇಲ್ ಸಾಯಿಲ್, ಅಗ್ರಿಕಲ್ಚರ್ ಅಂತಂದ್ ಹೇಳಿ ಬಂದ್ವಲ್ಲ, ಜಸ್ಟ್ ನೆನಪಾಯ್ತು. ಕ್ರಾಂತಿಗಳು ಫಸ್ಟ್ ಒನ್ ಬರುತ್ತಾ ಹಸಿರು ಕ್ರಾಂತಿ. ಫಸ್ಟ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹಸಿರು ಕ್ರಾಂತಿ. ಇದು ಯಾವ್ದಕ್ ಸಂಬಂಧಪಟ್ಟೈತಪ್ಪ ಅಂತಂದ್ ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟಿದ್ದು. ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಗೋಧಿ, ಭತ್ತವನ್ನ ಜಾಸ್ತಿ ಬೆಳಿಬೇಕಂತಂದ್ ಹೇಳಿ. ಆ ಟೈಮಲ್ಲಿ ಏನಾಗತ್ತಂತಂದ್ ಹೇಳಿದ್ರೆ ಪಾಕಿಸ್ತಾನ, ಅದಾದ ನಂತರ ಚೀನಾ ಯುದ್ಧಗಳು ನಡೀತಾ ಇರೋದ್ರಿಂದ 1962ರಲ್ಲಿ ಚೀನಾ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶ ಮೇಲೆ ಯುದ್ಧ ಮಾಡುತ್ತಾ. ಆಮೇಲೆ ನೆಕ್ಸ್ಟ್ 1965ರಲ್ಲಿ ಮತ್ತೆ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡುತ್ತೆ. ಆ ಟೈಮಲ್ಲಿ ಏನಪ್ಪಾ ಅಂತಂದ್ ಹೇಳಿ ಇನ್ನೊಂದ್ ಏನಾಗತ್ತೆ, 1966-67 ಸುಮಾರದಲ್ಲಿ ಕರೆಕ್ಟ್ ಆಗಿ ಮಳೆ ಆಗಂಗಿಲ್ಲ, ಬರಗಾಲ. ಒಂಥರ ನಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ಥಿಕ ದಿವಾಳಿಯಾಗಿರುತ್ತೆ ನಮ್ ದೇಶ. ಆ ಟೈಮಲ್ಲಿ ಏನು ಕೂಡ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಉತ್ಪಾದನೆ ಆಗಿರಂಗಿಲ್ಲ, ಆಹಾರದ ಕೊರತೆ ಇರುತ್ತೆ, ಎಲ್ರು ಏನಂತಂದ್ ಹೇಳಿದ್ರೆ ಹಸಿವಿನಿಂದ ಸಾಯ್ತಾ ಇರ್ತಾರೆ. ಆ ಟೈಮಲ್ಲಿ ವಿಜ್ಞಾನಿಗಳು ನಾವು ಜಾಸ್ತಿ ಬೆಳಿಬೇಕು, ಕಡಿಮೆ ಬೆಳೆದ್ರು ಕೂಡ ಏನಂತಂದ್ ಹೇಳಿದ್ರೆ ನಮ್ಗೆ ಇಳುವರಿ ಜಾಸ್ತಿ ಬರ್ಬೇಕು ಅಂತಂದ್ ಹೇಳಿ ಕ್ರಾಂತಿಗಳನ್ನ ಮಾಡ್ತಾರ. ಅದ್ರಲ್ಲಿ ಫಸ್ಟ್ ಒನ್ ಹಸಿರು ಕ್ರಾಂತಿ. ಗೋಧಿಯನ್ನ ಜಾಸ್ತಿ ಬೆಳಿತಾರ, ಭತ್ತವನ್ನ ಜಾಸ್ತಿ ಬೆಳಿತಾರ. ಸೊ ಇದನ್ನ ಮಾಡಿದವ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ನಮ್ಮ ದೇಶದಲ್ಲಿ ವೆರಿ ಗುಡ್ MS ಸ್ವಾಮಿನಾಥನ್. ಯಾರಪ್ಪ ಅಂತಂದ್ ಹೇಳಿದ್ರೆ MS ಸ್ವಾಮಿನಾಥನ್. ಇವ್ರನ್ನ ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಅದೇ ವರ್ಲ್ಡ್ ಅಲ್ಲಿ ಬಂತು ಅಂತಂದ್ ಹೇಳಿದ್ರೆ, ಇದಕ್ಕಿಂತ ಮುಂಚೆ ವರ್ಲ್ಡ್ ಅಲ್ಲಿ ಮಾಡಿರ್ತಾರ. ಅವ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಯಾರು? ಎಸ್, ವೆರಿ ಗುಡ್, ನಾರ್ಮನ್ ಬೋರ್ಲಾಂಗ್ ಅಂತಂದ್ ಹೇಳ್ತೀವಿ. ಯಾರು? ನಾರ್ಮನ್ ಬೋರ್ಲಾಂಗ್ ಅಂತಂದ್ ಹೇಳ್ತೀವಿ. ಸೇಮ್ ಇದೇ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಲವಾರು ಕ್ರಾಂತಿಗಳು ಬರ್ತಾವ. ಒಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಶ್ವೇತ ಕ್ರಾಂತಿ ಅಂತಂದ್ ಹೇಳ್ತೀವಿ. ಶ್ವೇತ ಕ್ರಾಂತಿ ಯಾವ್ದಕ್ ಸಂಬಂಧಪಟ್ಟಿದ್ದು? ಹಾಲು ಉತ್ಪಾದನೆಗೆ. ವರ್ಗಿಸ್ ಕುರಿಯನ್ನ. ಎಸ್, ವೆರಿ ಗುಡ್, ವರ್ಗಿಸ್ ಕುರಿಯನ್, ಹಾಲು. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನೀಲಿ ಕ್ರಾಂತಿ ಅಂತಂದ್ ಹೇಳಿ ಬರುತ್ತೆ. ನೀಲಿ ಕ್ರಾಂತಿ ಸಮುದ್ರದ ಉತ್ಪನ್ನಗಳು, ಮೀನಿನ ಉತ್ಪಾದನೆ ಆಗಿರ್ಬಹುದು, ಸಮುದ್ರದಲ್ಲಿ ಜಲಚರಗಳು, ಇದು ಯಾವ ಪ್ರಾಣಿಗಳು ಬರ್ತಾವಲ್ಲ
ಅದ್ರ ಉತ್ಪಾದನೆ ಆಗಿರ್ಬೋದು, ಅಥವಾ ಸಮುದ್ರದ ಏನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಬರ್ತಾವಲ್ಲ ಅದ್ರ ಉತ್ಪಾದನೆ ಆಗಿರ್ಬೋದು. ಸೊ ನೀಲಿ ಕ್ರಾಂತಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಪ್ಪು ಕ್ರಾಂತಿ, ಕಂದು ಕ್ರಾಂತಿ ಅಂತಂದ್ ಹೇಳಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಲವಾರು ಬರ್ತಾವ. ನೆಕ್ಸ್ಟ್ ಕಪ್ಪು ಕ್ರಾಂತಿ ಅಂತಂದ್ ಹೇಳಿ ಬರುತ್ತೆ ಪೆಟ್ರೋಲಿಯಂ ಉತ್ಪಾದನೆ. ಈ ರೀತಿಯಾಗಿ ಹಲವಾರು ಕ್ರಾಂತಿಗಳಿದಾವ. ಅದ್ರದ್ದೊಂದು ಲಿಸ್ಟ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಮಾಡ್ಬೇಕು. ಸೊ ಉಳಿದಿದ್ನ ಏನಪ್ಪಾ ಅಂತಂದ್ ಹೇಳಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಗಳಿದಾವ?